ನಮಸ್ಕಾರ. BNSSನ CPC CPCಗೆ ಸಂಬಂಧಪಟ್ಟಂತಹ ಯೂನಿಟ್ 5ದ ಪಾಠವನ್ನು ನಾವು ನೋಡ್ತಾ ಇದ್ದೀವಿ. ವಿ ಆರ್ ಡಿಸ್ಕಸಿಂಗ್ ಯೂನಿಟ್ 5 and we are into limitation law of limitation act. Act 1963. We are discussing this act, and today I am discussing very important aspect of limitation act, where the courts have to calculate the period of limitation. So on that aspect, there are sections from section 12 to 24. ಒಂದು ಈ ಕಾಲಮಿತಿ ಅವಧಿಯನ್ನು ಯಾವ ರೀತಿ ಲೆಕ್ಕಾಚಾರ ಹಾಕಬೇಕು ಅಂತಕ್ಕಂಥದ್ದನ್ನು ಕಲಂ 12ರಿಂದ 24ರವರೆಗೆ ವಿವರವಾಗಿ ಹೇಳಿದ್ದಾರೆ. ಇಲ್ಲಿ ನಾನು ನಿಮಗೆ ಲೆಕ್ಚರ್ ನೋಟ್ಸ್ ಮಾಡಲಾರ್ದೇ ಐ ಹ್ಯಾವ್ ಟೇಕನ್ ಆಲ್ ದ ಬೇರ್ ಆ್ಯಕ್ಟ್ಸ್ ಫಾರ್ ಡಿಸ್ಕಷನ್. ಕಾರಣ ಇಷ್ಟೇ, ಈ ಬೇರೆ ಆ್ಯಕ್ಟ್ಗಳನ್ನು ತೊಗೊಂಡಿರೋದು ಯಾಕೆ ನಾನು ಅಂತಂದರೆ, ಇದರ ಮೇಲೆ ನಿಮಗೆ ಥಿಯರಿಯ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಅವರು ಪ್ರಾಬ್ಲಮ್ಗಳನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಪ್ರಾಬ್ಲಮ್ ಕೇಳಲಿಕ್ಕೆ ಬೆಸ್ಟ್ ಏರಿಯಾ ಅಂತಂದರೆ ಇದೆ. ಸೆಕ್ಷನ್ 12 to 24 ವಿ ಕ್ಯಾನ್ ಫ್ರೇಮ್ ಮೆನಿ ಪ್ರಾಬ್ಲಮ್ಸ್, ಪರ್ಟಿಕ್ಯುಲರ್ಲಿ 100 ಮಾರ್ಕ್ಸ್ ಕಾನ್ಸೆಪ್ಟ್ ಇಟ್ಕೊಂಡ್ರಂತಹ ಹೊಸ ಬ್ಯಾಚ್ಗಳೇನಿದೆ ಅವರಿಗೆ ಕೊನೆ ಪ್ರಶ್ನೆ ಪ್ರಾಬ್ಲಮ್ಗಳದೇ ಇರುತ್ತೆ, ಬಹಳ ಮುಖ್ಯ. ಆದ್ದರಿಂದ ಇಲ್ಲಿ ನಾನು ಸೆಕ್ಷನನ್ನು ವಿವರವಾಗಿ ಡಿಸ್ಕಸ್ ಮಾಡ್ತೀನಿ. ನೀವು ಗಮನ ಹರಿಸಬೇಕಾದದ್ದಿಷ್ಟೇ, ನಾನು ಏನು ಮಾತಾಡ್ತೀನಿ, ಏನು ತತ್ವಗಳನ್ನು ಹೇಳ್ತೀನಿ, ಪ್ರಿನ್ಸಿಪಲ್ಗಳನ್ನು ಹೇಳ್ತೀನಿ, ಅವಕ್ಕೆ ಹೆಚ್ಚು ಗಮನ ಕೊಡಬೇಕು. ನೀವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಏನು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ವಿಡಿಯೋನ ನೀವು ನೋಡಬೇಕು. ವಿಡಿಯೋ ಒಂದು ಭಾಗದಲ್ಲಿ ಮುಗಿಯುತ್ತೆ ಅಂಥೇಳಿ ಅನ್ನಿಸ್ತಾ ಇಲ್ಲ. ಒಂದು ವೇಳೆ ಒಂದು ಭಾಗದಲ್ಲಿ ಅಥವಾ ಒಂದು ವಿಭಾಗದಲ್ಲಿ ಮುಗಿದೇ ಹೋದರೆ ಪಾರ್ಟ್ 1 ಪಾರ್ಟ್ 2 ಅಂಥೇಳಿ 2 ಪಾರ್ಟನ್ನು ಇದರಲ್ಲಿ ಮಾಡ್ತೀನಿ. ಪ್ರಾರಂಭ ಅಂತೂ ಮಾಡೋಣ, ಏನಾಗುತ್ತೆ ನೋಡೋಣ. ಸೆಕ್ಷನ್ 12 ಶುರು ಮಾಡೋಣ, ಅಥವಾ ಅದಕ್ಕಿಂತ ಮೊದಲು ಇಂಡೆಕ್ಸನ್ನೇ ನಾವು ನೋಡೋದಾದರೆ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಯಾವ ಒಂದು ಸಮಯವನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀವಿ. ಆಮೇಲೆ ಒಬ್ಬ ಪಾಪರ್ ಚೀಟಿ ತೊಗೊಳಕ್ಕೆ ಬರ್ತಾನೆ ಕೋರ್ಟ್ಗೆ, ಅವನ ವಿಷಯದಲ್ಲಿ ಏನಾಗ್ತದೆ ನೋಡ್ತೀವಿ. ಪಾಪರ್ ಚೀಟಿ ಅಂದರೆ ನಾವು ದಿವಾಳಿತನ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ವಿದೌಟ್ ಜ್ಯೂರಿಸ್ಡಿಕ್ಷನ್ ಕೇಸ್ ಹಾಕಿರ್ತಾರೆ. ಕೇಸು ಆ ಕೋರ್ಟಲ್ಲಿ ಇರೋದಿಲ್ಲ, ಕಾಸ್ ಆಫ್ ಆ್ಯಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಕಾಸ್ ಆಫ್ ಆ್ಯಕ್ಷನ್ ಸ್ಟಾರ್ಟ್ ಆದಮೇಲೆ ನೀವು ಪ್ರಾಪರ್ ಕೋರ್ಟ್ಗೆ ಹೋಗಬೇಕು, ಬೇರೆ ಕೋರ್ಟ್ಗೆ ಹೋಗಿರ್ತೀರಿ, ಅಥವಾ ಆ ಕೋರ್ಟು ಆ ಕೇಸನ್ನು ತೊಗೋಬಾರ್ದು ಇರ್ತದೆ, ರಿಜಿಸ್ಟರ್ ಇನ್ಸ್ಟಿಟ್ಯೂಟ್ ಮಾಡ್ಕೋಬಾರ್ದು ಮಾಡಿರ್ತದೆ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಆಮೇಲೆ ಬೇರೆ ಕೆಲವು ಸಂದರ್ಭಗಳನ್ನು ಕೂಡ ನಾವು ನೋಡ್ತೀವಿ. ಆಮೇಲೆ ಆ ವ್ಯಕ್ತಿ ಕಾಸ್ ಆಫ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ ತೀರಿ ಹೋದರೆ ಏನಾಗುತ್ತೆ, ಆಮೇಲೆ ಯಾವುದೇ ಒಂದು ಡಿಗ್ರಿ ಅಥವಾ ಅಪ್ಲಿಕೇಶನ್ನಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಮೋಸ ಇದ್ದರೆ ಏನಾಗುತ್ತೆ, ಆಮೇಲೆ ಕೆಲವೊಮ್ಮೆ ಒಪ್ಕೊಂಡ್ರೆ ಎಕ್ನಾಲೇಜ್ಮೆಂಟ್ ಅಂತ ಹೇಳ್ತೀವಿ, ಅಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ. ಆಮೇಲೆ ಪೇಮೆಂಟ್ ವಿಷಯದಲ್ಲಿ ಹೆಂಗಾಗುತ್ತೆ, ಆ್ಯಂಡ್ ವಾಟ್ ಈಸ್ ಮೆಂಟ್ ಬೈ ಕಂಟಿನ್ಯೂಯಿಂಗ್ ಬ್ರೀಚ್ ಆಫ್ ಟಾಟ್ ಅಂತ ಹೇಳ್ತಾರೆ. ಕಂಟಿನ್ಯೂಯಿಂಗ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆ್ಯಂಡ್ ಟಾಟ್. ಕಂಟಿನ್ಯೂಯಿಂಗ್ ಬ್ರೀಚ್ ಇದ್ದರೆ ಏನಾಗುತ್ತೆ ಅನ್ನುವಂಥದ್ದು. ಕೆಲವೊಂದು ಪ್ರಸಂಗದಲ್ಲಿ ಏನು ಹೇಳ್ತಾರೆ ಅಂದರೆ ಲಿಮಿಟೇಷನ್ ಲಾ ಅಪ್ಲೈನೇ ಆಗೋದಿಲ್ಲ ಅಂತಾರೆ, ಅಂತಹ ಪ್ರಸಂಗಗಳು. ಇವೆಲ್ಲವನ್ನು ವಿವರವಾಗಿ ಚರ್ಚೆ ಮಾಡುವಂಥದ್ದು ಮತ್ತು ನಿಮ್ಮ ಪ್ರಾಬ್ಲಮ್ಗಳಿಗೆ ಬಹಳಷ್ಟು ಅನುಕೂಲವಾದಂಥ ವಿಡಿಯೋ ಇದು ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಂಡು ಈ ವಿಡಿಯೋ ನೋಡಬೇಕು. ದೆನ್ ಓನ್ಲಿ ದ ಪರ್ಪಸ್ ಈಸ್ ಸಾಲ್ವ್ಡ್. ಅದರಲ್ಲಿ ಸೆಕ್ಷನ್ 12(1). ನೌ ಐ ಆಮ್ ಡಿಸ್ಕಸಿಂಗ್ ಸೆಕ್ಷನ್ 12 ಸಬ್ ಕ್ಲಾಸ್ 1. ನೇರವಾಗಿ ಅಲ್ಲಿಗೆ ಬರ್ತೀನಿ ನಾನು. ಐ ಆಮ್ ನಾಟ್ ಮೇಕಿಂಗ್ ಎನಿ ಇಂಡೆಕ್ಸ್ ದಿಸ್ ದ್ಯಾಟ್. ಥೆರಾಟಿಕಲಿ ನೀವು ಆರಾಮಾಗಿ ಬರಿಬೋದು, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೆಕ್ಷನ್ ಸಬ್ ಕ್ಲಾಸ್ 1 ಆಫ್ 12 ಏನು ಹೇಳುತ್ತೆ ಅನ್ನೋದನ್ನು ನೋಡಿದ್ರೆ ಇದರ ಹೆಡ್ಡಿಂಗ್ ಏನು ಹೇಳುತ್ತೆ ನೋಡಿ. ಸೆಕ್ಷನ್ 12, ಎಕ್ಸ್ಕ್ಲೂಷನ್ ಆಫ್ ಟೈಮ್ ಇನ್ ಲೀಗಲ್ ಪ್ರೊಸೀಡಿಂಗ್ಸ್. ಎಕ್ಸ್ಕ್ಲೂಷನ್ ಆಫ್ ಟೈಮ್ ಇನ್ ಲೀಗಲ್ ಪ್ರೊಸೀಡಿಂಗ್ಸ್. ಯಾವುದೇ ಒಂದು ಕಾನೂನಾತ್ಮಕ ಪ್ರಕ್ರಿಯೆಯನ್ನು ನಡೆಸುವ ಸಂದರ್ಭದಲ್ಲಿ ಈ ಕಾಲಮಿತಿ ಕಾನೂನನ್ನು ನಾವು ಜಾರಿಗೊಳಿಸುವ ಸಂದರ್ಭದಲ್ಲಿ ಯಾವ ಸಮಯವನ್ನು ಹೊರಗಿಡಬೇಕು, ವಾಟ್ ಶುಡ್ ಬಿ ಕೆಪ್ಟ್ ಔಟ್ಸೈಡ್, ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್
ಇಟ್ ಶುಡ್ ಬಿ ಎಕ್ಸ್ಕ್ಲೂಡೆಡ್. ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಅಂತಕ್ಕಂಥದ್ದು. ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್, ಈ ಲಿಮಿಟೇಷನ್ ಅವಧಿಯನ್ನು, ಕಾಲಮಿತಿ ಅವಧಿಯ ಲೆಕ್ಕಾಚಾರವನ್ನು ಹಾಕುವ ಸಂದರ್ಭದಲ್ಲಿ ಅಂತ ಅದರ ಅರ್ಥ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ? ಒಂದು ದಾವೆಗಾಗಲಿ, ಮೇಲ್ಮನವಿಗಾಗಲಿ ಅಥವಾ ಅರ್ಜಿಗಾಗಲಿ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು? ದ ಡೇ ಫ್ರಮ್ ವಿಚ್ ಸಚ್ ಪೀರಿಯಡ್ ಈಸ್ ಟು ಬಿ ರೆಕನ್ಡ್ ಶಾಲ್ ಬಿ ಎಕ್ಸ್ಕ್ಲೂಡೆಡ್. ದ ಡೇ ವಿಚ್ ಈಸ್ ಟು ಬಿ ರೆಕನ್ಡ್, ಯಾವ ದಿನಾಂಕವನ್ನು ನಾವು ನಿಗದಿಪಡಿಸ್ತೀವಿ ಆ ದಿನಾಂಕವನ್ನು ಬಿಟ್ಟುಬಿಡಬೇಕು. ಫಾರ್ ಎಕ್ಸಾಂಪಲ್, ಕಾಸ್ ಆಫ್ ಆ್ಯಕ್ಷನ್ ಇವತ್ತಾಯಿತು ಅಂತ ಇಟ್ಕೊಳ್ಳಿ. ನನ್ನ ಹಕ್ಕಿನ ಹರಣ ಇವತ್ತಾಯಿತು. ನನ್ನ ಮನೆಯಲ್ಲಿ ಯಾರೋ ಒಬ್ಬ ಟ್ರೆಸ್ ಪಾಸ್ ಮಾಡ್ದ ಇವತ್ತಿನ ದಿವಸ. ಸೊ ಇವತ್ತಿನ ದಿವಸ ನನಗೆ ರೆಮಿಡಿ ಸಿಗಬೇಕು. ನಮ್ಮ ಸೈಟಲ್ಲಿ ಅವನು ಗುಂಡಿ ಹೊಡೆದು ಕಾಂಪೌಂಡ್ ವಾಲ್ ಕಟ್ಟಿದ್ದಾನೆ. ಸೊ ಇವತ್ತಿನ ದಿನ ಕಾಸ್ ಆಫ್ ಆ್ಯಕ್ಷನ್ ಶುರು ಆಯಿತು. ಅದಕ್ಕೆ ನಾವೇನಂತೀವಿ? ಕಾಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ. ವಿ ಕಾಲ್ ಇಟ್ ಆಸ್ ಎ ಕಾಸ್ ಆಫ್ ಆ್ಯಕ್ಷನ್. ಈ ಕಾಸ್ ಆಫ್ ಆ್ಯಕ್ಷನ್ ಶುರು ಆದ ಕೂಡಲೇ ನನಗೇನು ಬರುತ್ತೆ? ರೆಮಿಡಿ ಕೇಳಲಿಕ್ಕೆ ಹಕ್ಕು ಬರುತ್ತೆ. ಐ ಕ್ಯಾನ್ ಆಸ್ಕ್ ಎ ರೆಮಿಡಿ. ಆ್ಯಂಡ್ ರೆಮಿಡಿ ಕ್ಯಾನ್ ಬಿ ಆಸ್ಕ್ಡ್ ಬೈ ಫೈಲಿಂಗ್ ಎ ಶೂಟ್. ಈ ದಾವೆಯನ್ನು ಹಾಕಲಿಕ್ಕೆ ಶೆಡ್ಯೂಲ್ 1ನಲ್ಲಿ ಟೈಮ್ ಇದೆ. ದಾವೆ ಹಾಕ್ಲಿಕ್ಕೆ ಎಷ್ಟು ಟೈಮು ಅಂಥೇಳಿ, ಮೇ ಬಿ 3 years, ಮೇ ಬಿ 1 year, ಲೈಕ್ ದ್ಯಾಟ್ ದೇರ್ ಆರ್ ಟೈಮ್ಸ್ ಫಾರ್ ವೇರಿಯಸ್. ಅದಕ್ಕೆ ನೀವು ಶೆಡ್ಯೂಲ್ನ ನೋಡಬೇಕು. ಅದರಲ್ಲಿ ಯಾವ ವಿಷಯಕ್ಕೆ ಏನೇನು ಸಮಯ ಅಂತಿರ್ತದೆ ಆ ಸಮಯದ ಪ್ರಕಾರ ನಾವೇನು ಮಾಡಬೇಕಾಗುತ್ತೆ? ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅಂದರೆ ನಾನು ಇವತ್ತಿನಿಂದ ನನ್ನ ಲಿಮಿಟೇಷನ್ ಪೀರಿಯಡ್ಡು ಸ್ಟಾರ್ಟ್ ಆಗೋದಿಲ್ಲ. ಕಾಸ್ ಆಫ್ ಆ್ಯಕ್ಷನ್ ಆದ ದಿನವನ್ನು ನಾವೇನು ಮಾಡಬೇಕು? ಹೊರಗೆ ತೆಗಿಬೇಕು. ಶಾಲ್ ಬಿ ಎಕ್ಸ್ಕ್ಲೂಡೆಡ್. ರೈಟ್? ನಂಬರ್ 1. ನಂಬರ್ 2, ನಾನು ಒಂದು ಅರ್ಜಿ ಹಾಕಬೇಕಾಗಿರ್ತದೆ. ಆಲ್ರೆಡಿ ದೇರ್ ಇಸ್ ಎ ಶೂಟ್. ಐ ಹ್ಯಾವ್ ಟು ಫೈಲ್ ಜಾಯಿಂಡರ್ ಆಫ್ ಪಾರ್ಟಿ. ಅದಕ್ಕೊಂದು ನಿಗದಿತವಾದಂತಹ ಸಮಯ ಇರ್ತದೆ. ಇಷ್ಟು ದಿನದೊಳಗೆ ಹಾಕಬೇಕು ಅಂತ ಹೇಳಿರ್ತದೆ. ಆ ನಿಗದಿತ ಟೈಮ್ ಹಾಕುವಂತಹ ಪ್ರಶ್ನೆ ಯಾವತ್ತು ಬರುತ್ತೋ ಆ ದಿನ. ಅಥವಾ ಒಂದು ವಿಷಯದಲ್ಲಿ ಏನು ಮಾಡಬೇಕು? ನಾನು ಮೇಲ್ಮನವಿ ಸಲ್ಲಿಸಬೇಕು. ಮೇಲ್ಮನವಿಯನ್ನು ನಾವು ಏನದ್ರ ಮೇಲೆ ಸಲ್ಲಿಸ್ತೀವಿ? ವಿ ವಿಲ್ ಅಪ್ಲೈ ಟು ದ ಹೈಯರ್ ಕೋರ್ಟ್ ವಿಚ್ ಈಸ್ ನೋನ್ ಆಸ್ appeal, and that appeal is filed only when a judgment is not in my favor or I am not happy about the judgment. If I am not happy about the judgment, I have to go to the higher court. What is the cause of action for that? The cause of action is the decree. The cause of action is the decree or the judgment. When the judgment or decree is given, this is cause of action. ಅಂದರೆ ಆ ಒಂದು ಡಿಕ್ರಿಯನ್ನು ಅಥವಾ ಜಜ್ಮೆಂಟನ್ನು ಕೊಟ್ಟ ದಿನ. ಸೊ ಈ ದಿನಗಳನ್ನು ನಾವು ಅದನ್ನು ಪರಿಕಲ್ಪನೆ ಮಾಡಬೇಕು ಅಂತಂದರೆ ಸೇರಿಸ್ಕೋಬಾರ್ದು. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ ದೇರ್ ಈಸ್ 365 days is the limitation period. This is the limitation period. The judgment is given on, judgment or decree is given on 10/1/2025. 10/1/2025 ಅವತ್ತು ಜಜ್ಮೆಂಟ್ ಬಂತು ಅಂತ ಇಟ್ಕೊಳ್ಳಿ. ನನಗೆ 365 ಅಥವಾ 1 ವರ್ಷ ಟೈಮ್ ಇದೆ. ಐ ಹ್ಯಾವ್ ಗಾಟ್ 1 year ಟೈಮ್. ಈ 365 ಟೈಮು ಏನಾಗುತ್ತೆ ಅಂತಂದರೆ ಈ ಡೇಟ್ನಿಂದ ಶುರು ಆಗಲ್ಲ. ಇದು ಇಟ್ ವಿಲ್ ಸ್ಟಾರ್ಟ್ ಫ್ರಾಮ್ 11/10. ಇಟ್ ವಿಲ್ ಸ್ಟಾರ್ಟ್ ಫ್ರಾಮ್ ದಿಸ್ ಡೇಟ್ ವಿಲ್ ಸ್ಟಾರ್ಟ್ ಫ್ರಾಮ್ 11/1/2025. ಅಂದ್ರೆ ನಾವೇನು ಮಾಡ್ತೀವಿ? ಜಜ್ಮೆಂಟ್ ಆದ ದಿನವನ್ನು ಈ ದಿನವನ್ನು ನಾವೇನು ಮಾಡ್ತೀವಿ? ಹೊರಗಿಡುವುದು. ಈ ದಿನವನ್ನು ಹೊರಗಿಡ್ತೀವಿ. ದಿಸ್ ಈಸ್ ವಾಟ್ ಈಸ್ ಸೆಕ್ಷನ್ 12(1). ಸೆಕ್ಷನ್ 12(1) ಹೇಳೋದು ಇಷ್ಟೇ: ಯಾವುದೇ ಮೊಕದ್ದಮೆ, ಮೇಲ್ಮನವಿ ಅಥವಾ ಅರ್ಜಿ ಸಂಬಂಧಿಸಿದ ಮಿತಿ ಕಾಲಾವಧಿಯನ್ನು ಲೆಕ್ಕ ಹಾಕುವಾಗ ಆ ಅವಧಿಯನ್ನು ಲೆಕ್ಕಿಸಬೇಕಾದ ದಿನಾಂಕವನ್ನು ಹೊರತುಪಡಿಸಬೇಕು. ಯಾವತ್ತಿನಿಂದ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಆ ಪರ್ಟಿಕ್ಯುಲರ್ ಡೇಟ್ನ ಬಿಟ್ಟು ಮುಂದೆ ಹೋಗ್ಬೇಕು. ಸೊ
It will start from 11/1/2025 up to 365 days. ಇದು 365 ಡೇ, 365ನೇ ದಿವಸ ಇದೆ, 365ನೇ ದಿವಸ ಅಲ್ಲಿವರೆಗೆ ಅದು ಮುಂದುವರಿಯುತ್ತೆ ಅನ್ನೋದನ್ನು ಸೆಕ್ಷನ್ 12(1) ಹೇಳುತ್ತೆ. ಐದರ್ ಇಟ್ ಮೇ ಬಿ ಎ ಶೂಟ್, ಇಟ್ ಮೇ ಬಿ ಅಪ್ಲಿಕೇಶನ್, ಆರ್ ಇಟ್ ಮೇ ಬಿ ಅಪೀಲ್. ಶೂಟ್ನಾಗ ಏನು ಪ್ರಶ್ನೆ ಬರ್ತದೆ? ಶೂಟ್ ಫೈಲ್ ಮಾಡ್ಬೇಕಂದ್ರೆ ದ ಡೇಟ್ ವಿಲ್ ಬಿ ಕಾಸ್ ಆಫ್ ಆಕ್ಷನ್. ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಕಾಸ್ ಫಾರ್ ಇನ್ ದ ಸ್ಟೇಜ್. ದೆನ್ ನೀವು ಅಪೀಲ್ ಮಾಡಬೇಕು ಅಂದರೆ, ಅಪೀಲ್ ಅಥವಾ ಡಿಕ್ರಿ ಮಾಡಬೇಕು ಅಂತಂದ್ರೆ ಅವಾಗ ಏನಾಗುತ್ತೆ? ದ ಡೇಟ್ ವಿಲ್ ಬಿ ಜಜ್ಮೆಂಟ್ ಡೇಟ್, ದ ಡೇಟ್ ವಿಲ್ ಬಿ ಡಿಕ್ರಿ ಡೇಟ್. ಅವು ಆ ಡೇಟ್ಗಳನ್ನು ನಾವು ಗಮನಿಸಬೇಕಾಗ್ತದೆ. ದಟ್ಸ್ ವಾಟ್. ಆ ಡೇಟನ್ನು ಬಿಟ್ಟು ಮುಂದೆ ಹೋಗ್ಬೇಕು. ನೆಕ್ಸ್ಟ್ ಡೇಟ್ ಯು ಹ್ಯಾವ್ ಟು ಟೇಕ್ ಫಾರ್ ಕ್ಯಾಲ್ಕುಲೇಷನ್ ಅಂತ ಹೇಳಿ ಸೆಕ್ಷನ್ 12(1) ಹೇಳುತ್ತೆ. ನೌ ಐ ಆಮ್ ಕಮಿಂಗ್ ಟು ಸೆಕ್ಷನ್ 12(2). ಸೆಕ್ಷನ್ 12(2) ಏನೇನು ಮಾತಾಡುತ್ತೆ ಚೆಕ್ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ 12(2). ಇದು ದಿಸ್ ಸೆಕ್ಷನ್ 12(2) ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ಕಂಪ್ಯೂಟೇಷನ್ ಆಫ್ ಟೈಮ್. ಏನು ಹೇಳುತ್ತೆ ಸೆಕ್ಷನ್ 12(2) ಅಂತ ನೋಡಿದ್ರೆ, ಇನ್ ಕಂಪ್ಯೂಟಿಂಗ್ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಅನ್ ಅಪೀಲ್. ನೋಡಿ, ಫಾರ್ ಡೂಯಿಂಗ್ ಎನ್ ಅಪೀಲ್, ಫಾರ್ ಗಿವಿಂಗ್ ಎನ್ ಅಪ್ಲಿಕೇಶನ್. ಹಿಯರ್ ಶೂಟ್ ಈಸ್ ನಾಟ್ ದೇರ್, ಓನ್ಲಿ ಅಪೀಲ್ ಆ್ಯಂಡ್ ಅಪ್ಲಿಕೇಶನ್. When you are filing an appeal or filing an application for leave to appeal or for revision or review. Nodi. So in case of a shoot, there are three options for the plaintiff or the dependent. ಒಮ್ಮೆ ಒಂದು ಶೂಟ್ನ ಡಿಕ್ರಿ ಆದಮೇಲೆ ಅದರ ಮೇಲೆ 3 ರೀತಿಯಾದಂತಹ ಅರ್ಜಿಗಳನ್ನು ಹಾಕಲಿಕ್ಕೆ ಯಾರಿಗೆ ಒಂದು ಅವಕಾಶ ಇರ್ತದೆ? ಪಾರ್ಟಿಗಳಿಗೆ. ಮೇ ಬಿ ಎ ಪ್ಲೇಂಟಿಫ್ ಆರ್ ಮೇ ಬಿ ಎ ಡಿಪೆಂಡೆಂಟ್. ಹಿ ಮೇ ಫೈಲ್ ಎ ಅಪೀಲ್, ಹಿ ಮೇ ಫೈಲ್ ಎ ರಿವ್ಯೂ, ಆರ್ ಹಿ ಮೇ ಫೈಲ್ ಎ ರಿವಿಷನ್ ಪಿಟಿಷನ್. ಅಪೀಲ್ ಇಲ್ಲ ಅಂತಂದರೆ ರಿವಿಷನ್ ಪಿಟಿಷನ್ ಹಾಕ್ತಾರೆ. ಅದೇ ಜಡ್ಜಿಗೆ ಕಳಿಸ್ಬೇಕಂದ್ರೆ ರಿವ್ಯೂ ಪಿಟಿಷನ್ ಹಾಕ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ವಿಡಿಯೋ ಇದೆ, ಯು ಕ್ಯಾನ್ ಸಿ ದೆಮ್. ಅಂತಹ ಹಾಕುವುದಕ್ಕೆ ಲೀವ್, ಅದಕ್ಕೆ ಲೀವ್ ಕೇಳುವುದಾದರೆ ಆಫ್ ಜಡ್ಜ್ಮೆಂಟ್, ಈ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆ ದ ಡೇ ಆನ್ ವಿಚ್ ದ ಜಡ್ಜ್ಮೆಂಟ್ ಈಸ್ ಕಂಪ್ಲೇಂಡ್ ಆಫ್. ನೋಡಿ, ಯಾವ ತೀರ್ಪಿನ ಮೇಲೆ ನೀವು ಈ ರೀತಿಯಾದಂತಹ ಅರ್ಜಿಗಳನ್ನು ಹಾಕ್ತೀರೋ ಆವಾಗ ಈ ಡೇಟು ಯಾವತ್ತು ಜಡ್ಜ್ಮೆಂಟ್ ಬರ್ತದೋ ಆ ಡೇಟನ್ನು ನೀವು ಇನ್ಕ್ಲೂಡ್ ಮಾಡಲಿಕ್ಕೆ ಆಗೋದಿಲ್ಲ. ದ್ಯಾಟ್ ಶುಡ್ ಬಿ ಕೆಪ್ಟ್ ಔಟ್ ಸೈಡ್. ದಟ್ಸ್ ಪಾಯಿಂಟ್ ನಂಬರ್ 1. ದ ಡೇ ಆನ್ ವಿಚ್ ದ ಜಡ್ಜ್ಮೆಂಟ್ ಕಂಪ್ಲೇಂಟ್ ಆಫ್ ಅಂದರೆ ನೀವೇನು ಅಪೀಲ್ ಹೋಗ್ತೀರಿ, ರಿವ್ಯೂ ಹೋಗ್ತೀರಿ, ಅದು ವಾಸ್ ಪ್ರೊನೌನ್ಸ್ಡ್ ಆ್ಯಂಡ್ the time requisite for obtaining copy. Second thing is, ನೀವು ಅದರದ್ದು ಕಾಪಿ ತಗೋಬೇಕಾಗ್ತದೆ. ಯು ಹ್ಯಾವ್ ಟು ಟೇಕ್ ಎ ಕಾಪಿ. ಸೊ ಆ ಕಾಪಿ ತಗೊಳ್ಳಿಕ್ಕೆ ಬೇಕಾದಂತಹ ಟೈಮ್ ಏನಿದೆಯಲ್ಲ ಅದನ್ನು ಹಿಯರ್ ದಟ್ ಫಸ್ಟ್ ಡೇಟ್ ಪ್ಲಸ್ ದ ಟೈಮ್ ಪ್ಲಸ್ ಒಂದು ಜಡ್ಜ್ಮೆಂಟ್ ಡೇಟ್ ಪ್ಲಸ್ ಟೈಮ್ ರಿಕ್ವೈರ್ಡ್, ಟೈಮ್ ರಿಕ್ವಿಸಿಟ್ ಟು ಗೆಟ್ ಕಾಪಿ, ಟು ಗೆಟ್ ಕಾಪಿ. ಇದನ್ನು ಏನು ಮಾಡ್ತಾರೆ? ಎಕ್ಸ್ಕ್ಲೂಡ್ ಮಾಡ್ತಾರೆ. ದಿಸ್ ಆಲ್ಸೋ ವಿಲ್ ಬಿ ಎಕ್ಸ್ಕ್ಲೂಡೆಡ್. ಕಾಪಿ ಫಾರ್ ಅಬ್ಟೈನಿಂಗ್ ಎ ಕಾಪಿ ಆಫ್ ವಾಟ್? ಕಾಪಿ ಆಫ್ ಡಿಕ್ರಿ ಆರ್ ಸೆಂಟೆನ್ಸ್ ಆರ್ ಆರ್ಡರ್. ಇವನ್ನ ನೀವು ಅಪೀಲ್ ಮಾಡಲಿಕ್ಕೆ ಇದ್ರ ಮೇಲೆ ಅಪೀಲ್ ಮಾಡ್ಬೋದು. ನೀವು ಒಂದು ಆದೇಶದ ಮೇಲೆ ಅಪೀಲ್ ಮಾಡ್ಬೋದು, ಅಥವಾ ಒಂದು ಸೆಂಟೆನ್ಸ್ ಮೇಲೆ ಅಪೀಲ್ ಮಾಡ್ಬೋದು, ಶಿಕ್ಷೆ, ಅಥವಾ ಒಂದು ಏನು ಡಿಕ್ರಿ ಮೇಲೆ ಅಪೀಲ್ ಮಾಡ್ಬೋದು. ಮಾಡುವಂಥ ಸಂದರ್ಭದಲ್ಲಿ ಇವುಗಳ ಕಾಪಿಯನ್ನು ಪಡ್ಕೋಬೇಕಾಗ್ತದೆ ನೀವು. ಯು ಹ್ಯಾವ್ ಟು ಗೆಟ್ ದ ಕಾಪೀಸ್ ಆಫ್ ದಿಸ್. ಸೊ ಆ ಒಂದು ಟೈಮ್ ಇರ್ತದಲ್ವಾ, ಆ ಟೈಮು ಕೂಡ ಹೊರಗೆ ಹೋಗ್ತದೆ, ಆ ಟೈಮು ಕೂಡ ಹೊರಗೆ ಹೋಗ್ತದೆ. ಫಸ್ಟ್ ದಟ್ ಡೇಟ್ ಪ್ಲಸ್ ಇದಕ್ಕೆ 15 ದಿವಸ ನಿಮ್ಗೆ ಆಯಿತು ಅಂತ ಇಟ್ಕೊಳ್ಳೋಣ. ಇಫ್ ದೇರ್ ಈಸ್ 15 days, ನಿಮ್ಮ ಲಿಮಿಟೇಷನ್ ಟೈಮು ಇಲ್ಲಿಂದ ಇಲ್ಲಿಗೆ ಅಂದರೆ 365 days ಇತ್ತು ಅಂತ ಇಟ್ಕೊಳ್ಳಿ. ಇದು ಫಸ್ಟ್ ಡೇಟ್ ಮೊದಲೇ ಹೊರಗೆ ಹೋಗ್ಬಿಡ್ತದೆ. ದಿಸ್ ವಿಲ್ ಗೋ ಔಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ಇದರಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ 15 days ಸಿಗುತ್ತೆ ನಿಮಗೆ, ಪ್ಲಸ್ 15 days. 365
ಪ್ಲಸ್ 15 ದಿವಸ ಇವರು ಟೈಮ್ ತೊಗೊಂಡ್ರೆ 15 ದಿವಸ ನಿಮಗೆ ಇಲ್ಲಿ ಸಿಗುತ್ತೆ. ದಟ್ ಈಸ್ ದಿ ಐಡಿಯಾ ಆಫ್ ಸೆಕ್ಷನ್ 12(2) ಟು ಗೆಟ್ ದ ಆರ್ಡರ್ ಆಫ್ ದೀಸ್ ಡಿಕ್ರಿ ಎಟ್ಸೆಟ್ರಾ ಎಟ್ಸೆಟ್ರಾ. ಮೇಲ್ಮನವಿ ಅಥವಾ ಮನವಿಗೆ ಅನುಮತಿ ಕೋರುವ ಅರ್ಜಿ ಅಥವಾ ಮರುಪರಿಶೀಲನೆ ವಿಮರ್ಶೆ ಸಂಬಂಧಿಸಿದ ಅರ್ಜಿಗೆ ಮಿತಿ ಕಾಲದ ಅವಧಿಯನ್ನು ಲೆಕ್ಕಿಸುವಾಗ ಈ ಪರ್ಪಸ್ಗೆ ನೀವು ಅರ್ಜಿ ಹಾಕ್ತೀರಿ. ಅಪೇಕ್ಷಿಸಲಾದ ತೀರ್ಪು ಪ್ರಕಟಿಸಲಾದ ದಿನಾಂಕವನ್ನು ಈ ದಿನಾಂಕ ಪ್ಲಸ್ ನೀವೇನು ಅರ್ಜಿ ಹಾಕ್ತೀರಿ, ನನಗೆ ಇದು ಕಾಪಿ ಕೊಡಿ ಅಂತೆ, ಆಮೇಲೆ ನೀವು ಅರ್ಜಿ ಹಾಕಿದ ಮೇಲೆ ಕೋರ್ಟ್ ಎಷ್ಟು ಟೈಮ್ ತಗೊಳುತ್ತೆ ಆ ಟೈಮ್, ಇದು ಎರಡೂ ಕೂಡ ಏನಾಗುತ್ತೆ ಕ್ಯಾಲ್ಕುಲೇಷನ್ ನಿಮ್ಮ ಪೀರಿಯಡ್ಗೆ ಎಕ್ಸ್ಕ್ಲೂಡ್ ಆಗುತ್ತೆ, ಅದು ಸೇರೋದಿಲ್ಲ. ಇಲ್ಲಿ ಸೇರೋದಿಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ ಇದಂತೂ ಹೊರಗೆ ಬಿಟ್ಟುಬಿಡ್ತೀವಿ ನಾವು. ನಿಮಗೆ ಇಲ್ಲಿ 365 ಅಥವಾ ಹೆಂಗೆ ಹೇಳ್ಬೋದು, ನಮಗೆ 365 ಡೇಸ್ ಇತ್ತು ಅಂತ ಇಟ್ಕೊಳ್ಳೋಣ. ನಮಗೆ 1 ವರ್ಷ ಇತ್ತು, 365 ಡೇಸ್ ಪ್ಲಸ್ 1 ಡೇ ಜಜ್ಮೆಂಟ್ ಡೇಟು ಪ್ಲಸ್ 15 ದಿವಸ ತಗೊಂಡ್ರು ಅಂದರೆ ಇಷ್ಟು. ಸೊ ದಿಸ್ ಮಚ್ ಆಫ್ ಟೈಮ್ ಟೋಟಲಿ ವಿಲ್ ಗೆಟ್ 365 ಪ್ಲಸ್ 15 ಪ್ಲಸ್ 1, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. ದಿಸ್ ಒನ್ ನಾವು ಫಸ್ಟೇ ಬಿಟ್ಬಿಡ್ತೀವಿ, ಇದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ. ಯಾಕಂದ್ರೆ ಅದರ ನೆಕ್ಸ್ಟ್ ಡೇಯಿಂದ ಲೆಕ್ಕಾಚಾರ ಸ್ಟಾರ್ಟ್ ಮಾಡ್ತೀವಿ. ಜಜ್ಮೆಂಟ್ ಕೊಟ್ಟ, ಡಿಗ್ರಿ ಕೊಟ್ಟ ಡೇಯನ್ನು ಬಿಟ್ಟು, ಆ ದಿನವನ್ನು ಬಿಟ್ಟು ಮುಂದಿನ ದಿವಸದಿಂದ ನಾವು ಪ್ರಾರಂಭ ಮಾಡ್ತೀವಿ. ದೇರ್ಫೋರ್ ದಿಸ್ ಪ್ಲಸ್ ದ ಟೈಮ್ ಟೇಕನ್ ಈಸ್ ಎಕ್ಸ್ಕ್ಲೂಡೆಡ್. ಅಥವಾ ಟೈಮ್ 15 ದಿವಸ ತೊಗೊಂಡ್ರೆ ನಿಮ್ಗೆ 15 ದಿವಸ ಏನಾಗುತ್ತೆ, ಲಿಮಿಟೇಷನ್ ಪೀರಿಯಡ್ ಎಕ್ಸ್ಟೆಂಡ್ ಆಗುತ್ತೆ. ದಟ್ಸ್ ದಿ ಕಾನ್ಸೆಪ್ಟ್. ದೆನ್ 12(3) ಸೆಕ್ಷನ್ 12(3) ಸೆಕ್ಷನ್ 12(3) 12 ಸಬ್ ಕ್ಲಾಸ್ 3 ಏನು ಹೇಳುತ್ತೆ ಅಂತ ನಾವು ನೋಡೋದಾದ್ರೆ, ದಿಸ್ ಇಫ್ ವಿ ವಾಂಟ್ ಟು ಸೇ ವೇರ್ ಎ ಡಿಕ್ರಿ ಆರ್ ಆರ್ಡರ್ ಈಸ್ ಅಪೀಲ್ಡ್ ಫ್ರಮ್ ಆರ್ ಸಾಟ್ ಟು ಬಿ ರಿವೈಸ್ಡ್ ಆರ್ ರಿವ್ಯೂಡ್ ಆರ್ ವೇರ್ ದ ಅಪ್ಲಿಕೇಶನ್ ಈಸ್ ಮೇಡ್ ಫಾರ್ ಲೀವ್ ಟು ಅಪೀಲ್ ಫ್ರಮ್ ಎ ಡಿಕ್ರಿ ಆರ್ಡರ್ ದ ಟೈಮ್ ರಿಕ್ವಿಸಿಟ್ ಫಾರ್ ಆಬ್ಟೇನಿಂಗ್ ದ ಜಜ್ಮೆಂಟ್. ಒಮ್ಮೊಮ್ಮೆ ಏನಾಗುತ್ತೆ, ಬರೀ ಡಿಕ್ರಿ ಆರ್ಡರ್ ಇವನ್ನೇ ತಗೊಳ್ಳೋದಾಗೋದಿಲ್ಲ, ಇವನ್ನೇ ತಗೊಳ್ಳೋದಾಗೋದಿಲ್ಲ, ಇದ್ರ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ, ಜಜ್ಮೆಂಟ್ ಕಾಪಿನೂ ತಗೋಬೇಕಾಗುತ್ತೆ. ಜಜ್ಮೆಂಟ್ ಕಾಪಿನೂ ತಗೋಬೇಕಾಗುತ್ತೆ. ಸಿ ವೇರ್ ಎ ಡಿಕ್ರಿ ಆರ್ ಆರ್ಡರ್ ಈಸ್ ಅಪೀಲ್ಡ್ ಫ್ರಮ್ ಆರ್ ಸಾಟ್ ಟು ಬಿ ರಿವೈಸ್ಡ್, ಇವುಗಳನ್ನು ನೀವು ರಿವ್ಯೂಗಾದರೂ ಅರ್ಜಿ ಹಾಕ್ಬೋದು, ರಿವಿಷನ್ಗಾದರೂ ಅರ್ಜಿ ಹಾಕ್ಬೋದು, ಅಪೀಲ್ ಆದರೂ ಮಾಡ್ಬೋದು. ಈ ಮೂರು ಸಂದರ್ಭದಲ್ಲಿ ವೇರ್ ಅನ್ ಅಪ್ಲಿಕೇಶನ್ ಈಸ್ ಟು ಬಿ ಮೇಡ್ ಫಾರ್ ಲೀವ್ ಟು ಅಪೀಲ್ ಫ್ರಮ್ ಎ ಡಿಕ್ರಿ ಆರ್ಡರ್ ಆರ್ ಟೈಮ್ ಆರ್ಡರ್, ಇದಕ್ಕೆ ಏನು, ಇದಕ್ಕೆ ಸಂಬಂಧಪಟ್ಟಂಥ ಜಜ್ಮೆಂಟು ನಿಮಗೆ ಬೇಕಾಗುತ್ತೆ. ದೇರ್ಫೋರ್ ಆ ಜಜ್ಮೆಂಟನ್ನು ನಿಮ್ಗೆ ಕೊಡಲಿಕ್ಕೆ ತೆಗೆದುಕೊಂಡಂತಹ ಸಮಯ, ಜಜ್ಮೆಂಟನ್ನು ಕೊಡಲಿಕ್ಕೆ ತೆಗೆದುಕೊಂಡಂತಹ ಸಮಯ ಅಂದರೆ ಇನ್ ಅಡಿಷನ್ ಟು ಡಿಕ್ರಿ, ಅದ್ರ ಜೊತೆಗೆ ಜಜ್ಮೆಂಟು ತೊಗೊಂಡ್ರೆ ಎಲ್ಲ ಕಾಪಿ ಬರೋ ತನಕನೂ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಅಪ್ಲೈಡ್ ಫಾರ್ ಡಿಕ್ರಿ ಕಾಪಿ, ಯು ಹ್ಯಾವ್ ಅಪ್ಲೈಡ್ ಫಾರ್ ಜಜ್ಮೆಂಟ್ ಕಾಪಿ. ದೇರ್ಫೋರ್ ಡಿಗ್ರಿ ಮತ್ತು ಜಜ್ಮೆಂಟ್ ಎರಡೂ ಸೇರಿ ಟೋಟಲ್ ಎಷ್ಟು ಟೈಮ್ ತೊಗೊಳ್ತಾರೋ ಅಷ್ಟು ಟೈಮ್ಗೂ ನಿಮಗೇನಾಗುತ್ತೆ, ಎಕ್ಸ್ಟೆನ್ಷನ್ ನಾನು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ರೀತಿ ಸಿಗುತ್ತೆ. ದೆನ್ ಸೆಕ್ಷನ್ 12(4) ಟಾಕ್ಸ್ ಅಬೌಟ್ 12(4) Section 12(4) talks about computing the time when there is a award. ನೋಡಿ, ನಾರ್ಮಲಿ ಅವಾರ್ಡ್ಸ್ ಆರ್ ಗಿವನ್. ಅವಾರ್ಡ್ಸ್ ಆರ್ ಗಿವನ್ ಬೈ ಟ್ರೈಬ್ಯುನಲ್ಸ್ ಆರ್ ಆರ್ಬಿಟ್ರೇಷನ್ ಬಾಡೀಸ್, ಆರ್ಬಿಟ್ರೇಟರ್ಸ್, ಆರ್ಬಿಟ್ರೇಷನ್ ಪ್ರೋಸೆಸ್. ಇಂಥ ಸಂದರ್ಭದಲ್ಲಿ ನಿಮ್ಗೇನಾಗ್ತವೆ, ಅವಾರ್ಡ್ ಕೊಡುವಂಥ, ಇವ್ರು ಕೊಡುವಂತಹ ನಿರ್ಣಯಗಳನ್ನು ನಾವೇನು ಹೇಳ್ತೀವಿ, ಅವಾರ್ಡ್ ಅಂತ ಹೇಳ್ತೀವಿ. ಅಂದರೆ ಒಂದು ನ್ಯಾಯಾಧಿಕರಣ ಅಥವಾ ಆರ್ಬಿಟ್ರೇಷನ್ ಕೊಡುವಂತಹ ನಿರ್ಣಯಗಳನ್ನು ಅವಾರ್ಡ್ ಅಂತ ಹೇಳ್ತಾರೆ. ಅವಾರ್ಡಿಗೆ ಸಂಬಂಧಪಟ್ಟಂಥದ್ದು. ಇಲ್ಲೂ ಅಷ್ಟೇ, ದ ಕೇಸ್ ಈಸ್ ವೆರಿ ಸಿಂಪಲ್. ಅವಾರ್ಡ್ ಕಾಪಿ ಕೊಡೋಕ್ಕೆ ಎಷ್ಟು ಟೈಮ್ ತಗೋತಾರೆ, ರೈಟ್? ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಎನ್ ಅಪ್ಲಿಕೇಶನ್ ಟು ಸೆಟ್ ಅಸೈಡ್ ಅವಾರ್ಡ್. ನೋಡಿ, ಇಲ್ಲೇ ನಾವು ಅದಕ್ಕೆ ಏನು ಹೇಳ್ತೀವಿ, ಅಪೀಲು, ರಿವಿಷನ್ನು ಇವೆಲ್ಲ ಹೇಳೋದಿಲ್ಲ. ಆ ಅವಾರ್ಡ್ ಸರಿ ಇಲ್ಲ, ಅದನ್ನು ತಳ್ಳಿ ಹಾಕಿ ಅಂತ ಹೇಳಲಿಕ್ಕೆ, ಅವಾರ್ಡನ್ನು ತಳ್ಳಿ ಹಾಕಲು ಅಥವಾ ರದ್ದುಪಡಿಸಲು ಅರ್ಜಿ ಹಾಕ್ಬೋದು ನಾವು. ಆ ರೀತಿ ದ ಟೈಮ್ ರಿಕ್ವಿಸಿಟ್ ಫಾರ್ ಅಬ್ಟೇನಿಂಗ್ ದ ಅವಾರ್ಡ್. ಈ ಅವಾರ್ಡು ನಾವು ಅರ್ಜಿ ಹಾಕ್ತೀವಿ, ಗಿವ್ ಮಿ ಅವಾರ್ಡ್ ಕಾಪಿಗೆ ನಾವೇನು ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ವಿಲ್ ಅಪ್ಲೈ and they will take, say,
2 months ಟೈಮ್, ನಾವು ಅರ್ಜಿ ಮಾಡಿದ ಮೇಲೆ 2 ತಿಂಗಳು ಟೈಮ್ ತೊಗೊಂಡ್ರು ಅಂತ ಇಟ್ಕೊಳ್ಳಿ. ನಮಗೆ 1 ಇಯರ್ ಲಿಮಿಟೇಷನ್ ಪೀರಿಯಡ್ ಇದೆ. ಆವಾಗ 1 ಇಯರ್ ಪ್ಲಸ್ 2 months ಟೋಟಲ್ ನಮಗೆ 14 months ಏನಾಗುತ್ತೆ ಲಿಮಿಟೇಷನ್ ಪೀರಿಯಡ್ ಸಿಗುತ್ತೆ ಅನ್ನೋದು 12(4) ಅರ್ಥ. ಓಕೆ, ಅವಾರ್ಡನ್ನು ಕನ್ನಡದಲ್ಲಿ ನಾವು ನಿರ್ಣಯ ಅಂತ ಹೇಳ್ಬೋದು. ಅದಕ್ಕೆ ಅವಾರ್ಡ್ಗೆ ಈ ಟ್ರೈಬ್ಯುನಲ್ ಕೊಡುವಂಥ ನಿರ್ಧಾರಗಳಿಗೆ ನಾವು ಜಡ್ಜ್ಮೆಂಟು ಅಥವಾ ಡಿಕ್ರಿ ಅಂತ ಹೇಳೋದಿಲ್ಲ. ನಾರ್ಮಲಿ ವಿಲ್ ಕಾಲ್ ದೆಮ್ ಆಸ್ ಅವಾರ್ಡ್ಸ್. ದೆನ್ explanation. This is very interesting thing. Very interesting thing, and question can be formed on this only. They can form a question on this, or I will form a question. I will form a question and come back to you. The decree issued on 10/1/25. The judgment given on 1/1/25. Limitation period for appeal 90 days. Applied for decree copy on 10/2/25. Copy received on 10/4/25. Let us assume like this. Let us assume that judgment copy is judgment, decree / judgment. We have applied for appeal, limitation period for appeal. Then we have applied for judgment also. Both ಒಂದೇ ದಿವಸ ನಾನು ಎರಡು ಕೇಳಿದ್ದೀನಿ ಅಂತ ಇಟ್ಕೊಳ್ಳೋಣ. And copy of decree copy. Decree copy received on 10/4/25. Judgment copy received on, ಎರಡು ಒಟ್ಟಿಗೆ ಅಪ್ಲೈ ಮಾಡಿದ್ವಿ, ಎರಡು ಒಂದೇ ಸಲಕ್ಕೆ ಬಂತು ಅಂದ್ಕೊಳ್ಳೋಣ. ವಾಟ್ ಎವರ್ ಇಟ್ ಈಸ್, ದಿಸ್ ಈಸ್ ದ ಸಿಚುವೇಶನ್. ಈ ಸಿಚುವೇಶನ್ ಇದ್ದಾಗ ಇದು ಒಂದು ಸಮಸ್ಯೆ. ನಮಗೆ 60 ದಿವಸ, ಈ ಡೇಟ್ನಿಂದ 60 ದಿವಸ ಸಿಗುತ್ತಾ? 10ನೇ ತಾರೀಕು ಏಪ್ರಿಲ್ 2025 ನಮಗೇನಾಗುತ್ತೆ, ಜಜ್ಮೆಂಟು ಡಿಗ್ರಿ ಕಾಪಿ ಬರುತ್ತೆ. ಇದರಿಂದ ನಮಗೆ 90 ದಿವಸ ಸಿಗುತ್ತಾ, ಪ್ಲಸ್ 90 ಡೇಸ್ ಸಿಗುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ. Now I will go back to the section explanation. In computing under this section, the time requisite for obtaining a copy of decree or an order. Nodi, copy of a decree or an order, any time taken by the court to prepare the decree or order before an application for copy thereof is made. ನೋಡಿ, ನಾವು ಅರ್ಜಿಯನ್ನು ಯಾವಾಗ ಮಾಡಿರ್ತೀವೋ ಅದಕ್ಕಿಂತಲೂ ಮೊದಲಿನ ಸಮಯ ಇದೆಯಲ್ಲ, ಅದನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ? ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಕ್ಯಾನಾಟ್ ಬಿ ಎಕ್ಸ್ಕ್ಲೂಡೆಡ್. ನಾವು ಆ್ಯಕ್ಚುಲಿ ನೋಡಿ, ಜಡ್ಜ್ಮೆಂಟ್ ಆದದ್ದು, ಡಿಕ್ರಿ ಆದದ್ದು ಈ ದಿನಗಳು 10/1/95. ಡಿಕ್ರಿ ಈಸ್ ಇಶ್ಯೂಡ್ ಆನ್ 10/1/2025. ನಾವು 10/1/2025ಗೆ ಅರ್ಜಿ ಹಾಕಿದ್ರೆ ಸಿಚುವೇಶನ್ ಈಸ್ ಡಿಫ್ರೆಂಟ್. ನಾವೇನು ಮಾಡಿದ್ವಿ, ಇವಾಗ ಏನಾಗುತ್ತೆ, ನಮ್ಮ ಲಿಮಿಟೇಷನ್ ಪೀರಿಯಡು 10/1 ಪ್ರಾರಂಭ ಆಗುತ್ತೆ. ಲಿಮಿಟೇಷನ್
runs from 11/1/25 for 90 days. 90 days. Now what I have done here is, actually decree is issued on 10/1, so 10/1 should be excluded. 10/1 should be excluded because this is as per 12/1. ಸೆಕ್ಷನ್ 12(1) ಏನು ಹೇಳುತ್ತೆ, ಅವತ್ತಿನ ದಿನವನ್ನು ಬಿಟ್ಟು ಬಿಡಬೇಕು, ಅದ್ರ ಮುಂದಿನ ದಿನ ನೀವು ಏನು ಮಾಡಬೇಕು, ಲೆಕ್ಕಕ್ಕೆ ತಗೋಬೇಕು. ಸೊ ಅವರ್ ಲಿಮಿಟೇಷನ್ ಸ್ಟಾರ್ಟ್ಸ್ ಫ್ರಮ್ 11/1/25. It starts from 11/1/25. Starts from 11/1/25. For the reason is 10/1 is the decree date. So section 12(1) ನಮಗೆ ಏನು ಹೇಳುತ್ತೆ ಅಂದರೆ, ಈ ದಿನವನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳುತ್ತೆ. This should be excluded. Therefore, limitation starts running from 11/1/25 for 90 days. So this is the condition. Now what I have done, I have given the application on 10/2/2025. I have given the application here at this date, and that is 10/2/25. Therefore, this period from 11/1 to 10/2, this will not be excluded, this will be included. Now when I get the copy, I will get the copy on 10/4. I will get the copy on 10/4. Here I am getting the copy 10/4/25. So this period is excluded. This is excluded. So 10/2 ಇಂದ 10/4ಗೆ nearly 60 days. 60 days. ನಿಮ್ಗೆ ಏನಾಗುತ್ತೆ ಅಂದ್ರೆ, ಈ 90 ಡೇಸ್ ನಂತರ ನಿಮ್ಗೆ 60 ದಿವಸ ಮಾತ್ರ ಕೊಡ್ತಾರೆ, ಪ್ಲಸ್ 60 ಡೇಸ್ ಕೊಡ್ತಾರೆ. ಈ ದಿನದಿಂದ ಆಗಿದ್ರೆ ಏನಾಗ್ತಿತ್ತು ಅಂದ್ರೆ 11/1 to 10/1 ಅಂದ್ರೆ ಇನ್ನೂ 30 ಡೇಸ್ ಕೊಡ್ಬೇಕಿತ್ತು ನಿಮಗೆ. ದಿಸ್ 30 ಡೇಸ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್. ಈ 30 ದಿವಸ ನಿಮ್ಗೆ ಕೊಡೋದಿಲ್ಲ. ಬಟ್ ಇಲ್ಲಿಂದ ನೀವು ಅರ್ಜಿ ಹಾಕಿದ ದಿನದಿಂದ ನಿಮಗೆ ಎಂದು ಜಜ್ಮೆಂಟ್ ಕಾಪಿ ಸಿಕ್ತೋ ಅವತ್ತಿನವರೆಗೆ ಈ 60 ದಿವಸಗಳು ನಿಮ್ಗೆ ಎಕ್ಸ್ಟ್ರಾ ದಿವಸ ಸಿಗ್ತವೆ ಕ್ಯಾಲ್ಕುಲೇಷನ್ಗೆ, ಲಿಮಿಟೇಷನ್ ಪೀರಿಯಡ್ಗೆ ಅಂಥೇಳಿ ಇದರ ಅರ್ಥ. Now I will read the section again, explanation again. This explanation is common explanation for section 12(1), 2, 3, 4. ಏನು ಹೇಳ್ತದೆ ನೋಡಿ, in computing this section, the time requisite for obtaining a decree or order any time taken by the court to prepare the decree or order before an application for a copy of that is made. ನೀವು ಯಾವತ್ತು ಅದರ ಕಾಪಿನ ಅರ್ಜಿನ ಅವ್ರಿಗೆ ಕೊಡ್ತೀರೋ ಅದರ ಮೊದಲಿನ ಪೀರಿಯಡನ್ನು, ಮೊದಲಿನ ಪೀರಿಯಡನ್ನು ಸೇರಿಸಲಾಗುವುದಿಲ್ಲ. ಶಾಲ್ ನಾಟ್ ಬಿ ಎಕ್ಸ್ಕ್ಲೂಡೆಡ್ ಅಂದರೆ ಇದನ್ನ ಬಿಡೋಕ್ಕಾಗಲ್ಲ. ದಿಸ್ ವಿಲ್ ಕೌಂಟ್ ಅಂತ ಇದ್ರ ಅರ್ಥ. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದ್ಯಾಟ್ ವಿ ಹ್ಯಾವ್ ಟು. ಈ ಕಲಮಿನ ಅಡಿಯಲ್ಲಿ ಡಿಕ್ರಿ ಅಥವಾ ಆದೇಶದ ನಕಲು ಪಡೆಯಲು ಅಗತ್ಯವಿರುವ ಕಾಲಾವಕಾಶ ಲೆಕ್ಕಿಸುವಾಗ ನಕಲುಗಾಗಿ ಅರ್ಜಿ ಸಲ್ಲಿಸುವ ಮೊದಲು ನ್ಯಾಯಾಲಯವು ಡಿಕ್ರಿ ಅಥವಾ ಆದೇಶವನ್ನು ತಯಾರಿಸಲು ತೆಗೆದುಕೊಂಡ ಕಾಲಾವಧಿಯನ್ನು ಹೊರತುಪಡಿಸಬಾರದು. ಅಂದರೆ ನೀವು ಅರ್ಜಿ ಹಾಕಿರ್ತೀರೋ ಬಿಡ್ತೀರೋ, ಅವ್ರು ಇನ್ನೂ ಪ್ರಿಪೇರ್ ಮಾಡ್ತಾ ಇರ್ತಾರೆ. ನೀವು ಅರ್ಜಿ ಹಾಕಿದ ದಿನದಿಂದ ಎಷ್ಟು ಲೇಟ್ ಮಾಡಿತು ಕೋರ್ಟು, ಅದು ಮಾತ್ರ ನಿಮಗೆ ಅನುಕೂಲವಾಗ್ತದೆ, ಅದು ಮಾತ್ರ ನಿಮಗೆ ಅಷ್ಟು ಟೈಮ್ ಎಕ್ಸ್ಟ್ರಾ ಸಿಗ್ತದೆ, ನಾಟ್ ಅದರ್ ಥಿಂಗ್ಸ್ ಅನ್ನೋದನ್ನು ಈ ಎಕ್ಸ್ಪ್ಲನೇಷನ್ನು ಕಂಪ್ಲೀಟ್ ಏನು ಸೆಕ್ಷನ್ 12(1) to 12(4) ಇದೆಯಲ್ಲ ಅದಕ್ಕೆ ಇದೊಂದು ವಿವರಣೆಯಾಗಿದೆ. ದಿಸ್ ಈಸ್ ದಿ ಎಕ್ಸ್ಪ್ಲನೇಷನ್. ಸೊ ವಿತ್ ದಿಸ್ I have completed
section 12, very very important section, and the question like this may be formed in your examination. ಇದೇ ಥರನಾದಂತಹ ಪ್ರಶ್ನೆಯನ್ನು ನಿಮಗೆ ಕೇಳುವ ಎಲ್ಲ ಸಾಧ್ಯತೆಗಳು ಇರ್ತದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ನೌ ಐ ಕಮಿಂಗ್ ಟು ಸೆಕ್ಷನ್ 13, 13ಕ್ಕೆ ಬರ್ತೀನಿ. ಹದಿಮೂರರಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ದಾರಿದ್ರ್ಯಸ್ಥ ಅಂತ ಹೇಳ್ತಾರೆ. ದಾರಿದ್ರ್ಯಸ್ಥ, ಪಾಪರ್ ಚೀಟಿ ಅಂತಾರೆ. ಇದಕ್ಕೇನಂತಾರೆ? ಪಾಪರ್ ಚೀಟಿ. ಅದಕ್ಕೆ ಕನ್ನಡದಲ್ಲಿ ಇನ್ನೂ ಬೇರೆ ಶಬ್ದ ಇದೆ. ಸೆಕ್ಷನ್ 13, ಎಕ್ಸ್ಕ್ಲೂಷನ್ ಆಫ್ ಟೈಮ್ ಇನ್ ಕೇಸಸ್ ವೇರ್ ಲೀವ್ ಟು ಶೂ ಆರ್ ಅಪೀಲ್ ಆಸ್ ಎ ಪಾಪರ್ ಈಸ್ ಅಪ್ಲೈಡ್. ಒಬ್ಬ ವ್ಯಕ್ತಿ ಪಾಪರ್ ಚೀಟಿ ಪಡೆಯಲಿಕ್ಕೆ ಅರ್ಜಿಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈ ಸೆಕ್ಷನ್ ಹೇಳ್ತದೆ. ಪ್ರಿನ್ಸಿಪಲ್ ಈಸ್ ಸೆಕ್ಷನ್ 12 ಓನ್ಲಿ. ಪ್ರಿನ್ಸಿಪಲ್ ಈಸ್ ಸೆಕ್ಷನ್ 12 ಓನ್ಲಿ. ಬಟ್ ಹಿಯರ್ ವಾಟ್ ಹ್ಯಾಪನ್ಸ್ ಈಸ್, ನಾನು ಕೋರ್ಟ್ಗೆ ಹೋಗ್ತೀನಿ, ಸ್ವಾಮಿ ನಾನು ದಿವಾಳಿ ಪತ್ರ ನಾನು ದಿವಾಳಿ ಆಗಿದ್ದೀನಿ ಅಂದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ. ನಮ್ಮ ಜೂರಿಸ್ಪ್ರುಡೆನ್ಸ್ ಏನು ಹೇಳುತ್ತೆ ಅಂತಂದರೆ, ಯಾವುದೇ ವ್ಯಕ್ತಿ ಸಾಲ ತೀರಿಸುವ ತಾಕತ್ತಿನಲ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವನನ್ನು ನ್ಯಾಯಾಲಯ ರಕ್ಷಿಸ್ತದೆ. ನ್ಯಾಯಾಲಯ ರಕ್ಷಣೆ ಮಾಡ್ತದೆ. ಅವನ ಮೇಲೆ ನೀವು ಸಾಲ ಕೊಡುವಂತ ಒತ್ತಾಯ ಮಾಡೋಕ್ಕಾಗಲ್ಲ. ಒಮ್ಮೆ ಅವನು ದಿವಾಳಿ ಚೀಟಿ ತಗೊಂಡ ಅಂದರೆ ಸಾಲಗಾರರು ಯಾರೋ ಅವನ ಸಾಲ ಕೇಳೋ ಹಾಗಿಲ್ಲ. ಆ ರೀತಿ ಅಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡ್ರಿ. ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಪ್ರಿಸ್ಕ್ರೈಬ್ಡ್ ಫಾರ್ ಎನಿ ಶೂಟ್ ಆರ್ ಅಪೀಲ್. ನೀವು ಪಾಪರ್ ಚೀಟಿಗೆ ಏನು ಮಾಡ್ಬೋದು? ಫಸ್ಟು ದಾವೆ ಹೂಡ್ಬೋದು. ದಾವೆ ಹೂಡಿದ ಮೇಲೆ ನೀವು ದಾವೆ ಹೂಡಿದಂತಹ ಕೋರ್ಟ್ ನಿಮಗೆ ಪಾಪರ್ ಚೀಟಿ ಕೊಡಲಿಲ್ಲ ಅಂದ್ರೆ ನೀವೇನು ಮಾಡ್ಬೋದು? ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಅದರ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸ್ಬೋದು. ಎರಡೂ ಪಾಸಿಬಿಲಿಟಿ ಇದೆ. ಈ ಎರಡೂ ಸಂದರ್ಭದಲ್ಲಿ ಇನ್ ಎನಿ ಕೇಸ್ ವೇರ್ ಎನ್ ಅಪ್ಲಿಕೇಶನ್, ನೀವು ಕೊಟ್ಟಂತಹ ಅರ್ಜಿ ಫಾರ್ ಲೀವ್ ಟು ಶೂ ಆರ್ ಅಪೀಲ್ ಆಸ್ ಎ ಪಾಪರ್ ಹ್ಯಾಸ್ ಬೀನ್ ರಿಜೆಕ್ಟೆಡ್. ನೀವು ನನ್ನನ್ನು ಪಾಪರ್ ಮಾಡಲಿಕ್ಕೆ ಕೋರ್ಟಿನ ಸಮಯವನ್ನು ಕೊಡಿ, ನಾನು ನನ್ನ ಶೂಟ್ನ ಪ್ರತಿಪಾದನೆ ಮಾಡ್ತೀನಿ, ದಾವೆ ಮಂಡಿಸ್ತೀನಿ ಅಂತೇಳಿ ನೀವು ಹೇಳಿದಂತಹ ಅರ್ಜಿ ತಿರಸ್ಕೃತಗೊಂಡಂತಹ ಸಂದರ್ಭದಲ್ಲಿ ದ ಟೈಮ್ ಡ್ಯೂರಿಂಗ್ ವಿಚ್ ದ ಅಪ್ಲಿಕೆಂಟ್ ಹ್ಯಾಸ್ ಪ್ರಾಸಿಕ್ಯೂಟಿಂಗ್, ಎಷ್ಟು ಸಮಯ ತಗೊಳ್ತಾನೆ ನೋಡ್ರಿ ಅವನು ಈ ಒಂದು ಅರ್ಜಿಯನ್ನ ವಿಚಾರಣೆಗೆ ತರುವಂತಹ ಸಂದರ್ಭದಲ್ಲಿ. ಆದರೆ ಯಾವ ರೀತಿ ಮಾಡಿರ್ಬೇಕು? ಅವನು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡಬೇಕು, ಸದುದ್ದೇಶದಿಂದ ಮಾಡಿರಬೇಕು. ಹಿಸ್ ಅಪ್ಲಿಕೇಶನ್ ಇನ್ ಗುಡ್ ಫೇತ್, ಹಿಸ್ ಅಪ್ಲಿಕೇಶನ್ ಫಾರ್ ಸಚ್ ಲೀವ್ ಶಾಲ್ ಬಿ ಎಕ್ಸ್ಕ್ಲೂಡೆಡ್. ಇಲ್ಲೇನಾಗುತ್ತೆ? ಅವನ ಅಪ್ಲಿಕೇಶನ್ ರಿಜೆಕ್ಟ್ ಆಗಿ ಹೋಗುತ್ತೆ. ಆದರೆ ಅವನು ಸದುದ್ದೇಶದಿಂದ ಅಪ್ಲಿಕೇಶನ್ ಹಾಕಿರ್ತಾನೆ. ಅಪ್ಲಿಕೇಶನ್ನು 1/1/2025 ಹಾಕಿದ ಅಂತ ಇಟ್ಕೊಳ್ಳೋಣ. ಆಮೇಲೆ 1/4/2025 ಅವನ ಅರ್ಜಿ ಏನಾಗ್ತದೆ? ತಿರಸ್ಕಾರ ಆಗ್ತದೆ. ಅಥವಾ 31/3 ಮಾಡೋಣ. 31/3 ಏನಾಗುತ್ತೆ? ರಿಜೆಕ್ಟ್ ಆಗುತ್ತೆ. ಇದೇನಿರ್ಬೋದು? ಶೂಟರ್ ಇರ್ಬೋದು, ಅಪೀಲರ್ ಇರ್ಬೋದು. ರಿಜೆಕ್ಟ್ ಆಗುತ್ತೆ. ಆವಾಗ ಎಷ್ಟು ತಿಂಗಳಾಯ್ತು ನೋಡಿ? ಈ 3 ಮಂತ್ಸ್. 3 ಮಂತ್ಸು ಆ್ಯಕ್ಚುಲಿ ಅವನ ಕಾಸ್ ಆಫ್ ಆ್ಯಕ್ಷನ್ನಿಂದ 3 ಮಂತ್ಸ್ ಆಯಿತು. ಈ 3 ಮಂತ್ಸು ಅವನಿಗೆ ಅನುಕೂಲ ಆಗುತ್ತೆ. ಈ 3 ಮಂತ್ಸನ್ನು ಲಿಮಿಟೇಷನ್ ಪೀರಿಯಡ್ಗೆ ಸೇರಿಸ್ಕೊತಾರೆ. ಲಿಮಿಟೇಷನ್ ಪೀರಿಯಡ್ 90 ಡೇಸ್ ಇತ್ತು ಅಂತಂದರೆ ಈ 90 ಡೇಸು ಅವನಿಗೆ ಸೇರುತ್ತೆ. ಟೋಟಲು 180 ಡೇಸ್ ಆಗುತ್ತೆ. ಟೋಟಲ್ 180 ಡೇಸ್, 90 ಡೇಸ್ ಇತ್ತು ಅಂದರೆ ಇಲ್ಲಿ ಈ 3 ತಿಂಗಳು ಕೂಡ ಸೇರಿ ಅವನಿಗೆ ಏನಾಗುತ್ತೆ? ಲಿಮಿಟೇಷನ್ ಪೀರಿಯಡ್ ಕೊಡಬೇಕಾಗತ್ತೆ. ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಫಾರ್ ಎಕ್ಸಾಂಪಲ್ ಯಾವ ಡೇಟ್ನಿಂದ ಪ್ರಾರಂಭ ಆಗ್ತಿತ್ತೋ ಅದು ಎಷ್ಟಕ್ಕೆ ಮುಗಿಯಿತೋ ಅದಕ್ಕೆ +3 ಮಂತ್ಸ್ ಆ್ಯಡ್ ಮಾಡಬೇಕು. ಆ್ಯಂಡ್ ದ ಕೋರ್ಟ್ ಮೇ ನೋಡಿ, ಮತ್ತು ಇಲ್ಲಿ ಕೋರ್ಟ್ ಏನು ಮಾಡ್ಬೋದು? ಮೇ ಆನ್ ಪೇಮೆಂಟ್ ಆಫ್ ದ ಕೋರ್ಟ್ ಫೀಸ್ ಪ್ರಿಸ್ಕ್ರೈಬ್ಡ್ ಫಾರ್ ಸಚ್ ಶೂಟ್ ಆರ್ ಅಪೀಲ್ ಟ್ರೀಟ್ ದ ಶೂಟ್ ಆರ್ ಅಪೀಲ್ ಆಸ್ ಹ್ಯಾವಿಂಗ್ ದ ಸೇಮ್ ಫೋರ್ಸ್ ಆ್ಯಂಡ್ ಇಫೆಕ್ಟ್ ಆಸ್ ಇಫ್ ಇಟ್ ಹ್ಯಾಸ್ ಬೀನ್ ಪೇಡ್ ಆನ್ ದ ಫಸ್ಟ್ ಇನ್ಸ್ಟನ್ಸ್. ಯಾವತ್ತು ಕೇಸ್ ಹಾಕಿದ್ನೋ ಅವ ಅಕಸ್ಮಾತ್ ಫೀ ಕಟ್ಟಿದ್ರೆ ಕೇಸು ಇದೇ ಡೇಟಿಂದ ಅಂತ ಟ್ರೀಟ್ ಮಾಡಿ ಅಂತ ಹೇಳುತ್ತೆ. ಕೇಸು ಇದೇ ಡೇಟಿನಿಂದ ಅಂತ ಟ್ರೀಟ್ ಮಾಡ್ಬೇಕು. ಫೀ ಯಾವಾಗ ಕಟ್ತಾನ ಅವನು? ಆಮೇಲೆ ಅವನು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದಮೇಲೆ ಏನು ಮಾಡ್ತಾನೆ ಅವನು? ಕೋರ್ಟ್ ಫೀ ಕಟ್ತಾನೆ. ಯಾಕಂದ್ರೆ ಅವನು ಪಾಪರ್ ಅಲ್ಲ.
ಸೊ ಕೋರ್ಟ್ ಫೀ ಕಟ್ಟಬೇಕಾಗುತ್ತೆ. ಕಟ್ಟಿದ ಫೀನ ನಾವೇನು ಮಾಡ್ತೀವಿ, ಇದೇ ಡೇಟ್ನಿಂದ ಅಂತ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಇದೇ ಡೇಟ್ನಿಂದ ಕಾಸ್ ಆಫ್ ಆ್ಯಕ್ಷನ್ ಇತ್ತು ಅಂತ ಇಟ್ಕೊಳ್ಳೋಣ. ನಾವು 1/1/2025 ಇಲ್ಲಿಂದ ಅವನಿಗೆ ಕಾಸ್ ಆಫ್ ಆ್ಯಕ್ಷನ್ ಇತ್ತು ಅಂದರೆ 2/1/2025ದಿಂದ ಅದು ಪೀರಿಯಡ್ ರನ್ ಆಗುತ್ತೆ. ಸಿ ಇಫ್ ಇಟ್ ಈಸ್ ಫಾರ್ 3 years ಅಂತ ಇಟ್ಕೊಳ್ಳೋಣ. 3 years. ಇಲ್ಲಿ ಅವನು 3 ತಿಂಗಳು ಹೋಗ್ಬಿಡ್ತು. 3 months ಹ್ಯಾಸ್ ಗಾನ್ ಹಿಯರ್. 3 months ಹ್ಯಾಸ್ ಗಾನ್ ಹಿಯರ್. 3 months. ಹಂಗಾರೆ ಅವ್ನಿಗೆ ಏನು ಉಳಿಯುತ್ತೆ? 2.25 ವರ್ಷ ಉಳಿಯುತ್ತೆ. 2.25 ವರ್ಷ ಮಾತ್ರ ಅವನಿಗೆ ಉಳಿಯುತ್ತೆ. ಆದರೆ ಅವನು ಗುಡ್ ಫೇತಿಂದ ಏನಾದರೂ ಈ ಕೇಸನ್ನು ಹಾಕಿದರೆ ಈ 3 ತಿಂಗಳನ್ನು ಇದಕ್ಕೆ ಸೇರಿಸಿಯೇ ಕೊಡ್ತಾರೆ. ದೇ ವಿಲ್ ಆ್ಯಡ್ 3 years ಇದೆಯಲ್ವಾ, ಈ ಡೇಟ್ನಿಂದ ಅವನಿಗೆ 3 ವರ್ಷ ಸಿಗುತ್ತೆ. ಈ ಡೇಟ್ನಿಂದ ಮುಂದೆ 3 ವರ್ಷ, ಅಥವಾ ಈ ಡೇಟ್ನಿಂದ ಇಲ್ಲಿ ಏನು ಟೈಮ್ ಕಮ್ಮಿ ಆಗಿರುತ್ತಲ್ಲ ಕಮ್ಮಿ ಆದ ಟೈಮ್ ಇಲ್ಲಿ ಆ್ಯಡ್ ಮಾಡ್ತಾರೆ. ದಟ್ಸ್ ಇಟ್. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 30. ರೈಟ್. ಸೊ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಬೋದು. ಅದನ್ನೇ ಕನ್ನಡದಲ್ಲಿ ಬರ್ತೀನಿ. ಯಾವುದೇ ಮೊಕದ್ದಮೆ ಅಥವಾ ಮೇಲ್ಮನವಿ ಸಂಬಂಧಿಸಿದಂತೆ ನಿಗದಿಪಡಿಸಲಾದ ಮಿತಿ ಕಾಲಾವಧಿಯನ್ನು ಲೆಕ್ಕಿಸುವಾಗ ದಾರಿದ್ರ್ಯಸ್ಥನಾಗಿ ದಿವಾಳಿಯಾಗಿ ಅಂತಲೇ ಹೇಳ್ಬೋದು. ಮೊಕದ್ದಮೆ ಅಥವಾ ಮೇಲ್ಮನವಿ ಸಲ್ಲಿಸಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿ ಆ ಅರ್ಜಿ ತಿರಸ್ಕರಿಸಲಾದಲ್ಲಿ ಅರ್ಜಿದಾರನು ಸತ್ಸಂಧೆಯಿಂದ, ಒಳ್ಳೆಯ ಉದ್ದೇಶದಿಂದ ಅಂತಹ ಅನುಮತಿಗಾಗಿ ಅರ್ಜಿಯನ್ನು ಮುಂದುವರಿಸಿದ ಅವಧಿಯ ಕಾಲಾವಧಿಯನ್ನು ಹೊರತಾಗಿಸಬೇಕು. ಇದನ್ನು ನಾವೇನು ಮಾಡಬೇಕು? ಎಕ್ಸ್ಕ್ಲೂಡ್ ಮಾಡಬೇಕು. ಅದನ್ನು ಎಕ್ಸ್ಟ್ರಾ ಟೈಮ್ ಅವನಿಗೆ ಕೊಡಬೇಕು. ಮತ್ತು ಅಂತಹ ಮೊಕದ್ದಮೆ ಅಥವಾ ಮೇಲ್ಮನವಿಗೆ ನಿಗದಿಪಡಿಸಲಾದ ನ್ಯಾಯಾಲಯದ ಶುಲ್ಕವನ್ನು ಪಾವತಿಸಿದಲ್ಲಿ ನ್ಯಾಯಾಲಯವು ಆ ಮೊಕದ್ದಮೆ ಅಥವಾ ಮೇಲ್ಮನವಿಯನ್ನು ಪ್ರಾರಂಭಿಸಿದಿಂದಲೇ ಸಲ್ಲಿಸಿದ ಹಾಗೆ, ಅಂದರೆ ಈ ಡೇಟ್ನಿಂದನೇ ಸಲ್ಲಿಸಿದ್ದಾನೆ ಅನ್ನೋ ರೀತಿ ಅದನ್ನು ಟ್ರೀಟ್ ಮಾಡಬೇಕು ಅಂಥೇಳಿ ಇದರಲ್ಲಿ ಹೇಳಲಾಗುತ್ತೆ. ದಿಸ್ ಈಸ್ ಸೆಕ್ಷನ್ 13. ಒಂದು ಉದಾಹರಣೆ, ಸೆಕ್ಷನ್ 13ಗೆ ಸಂಬಂಧಪಟ್ಟಂಥ ಒಂದು ಉದಾಹರಣೆ ಇಲ್ಲಿ ಕನ್ನಡದಲ್ಲಿ ಇದೆ. ಐ ಡೋಂಟ್ ನೋ ವೈ ಇಟ್ ಈಸ್ ಇಂಗ್ಲೀಷ್ ಈಸ್ ಮಿಸ್ಸಿಂಗ್. ಎಸ್, ಇಂಗ್ಲೀಷ್, ಅವರ್ ಡೇಟಾ ಆಪರೇಟರ್ ಹ್ಯಾಸ್ ಮಿಸ್ಡ್ ಇಂಗ್ಲೀಷ್. ಎಸ್, ಕನ್ನಡದಲ್ಲೇ ನೋಡೋಣ. ಲೆಟ್ ಅಸ್ ಸಿ. ಎ ಎಂಬ ವ್ಯಕ್ತಿಯು ನ್ಯಾಯಾಲಯದ ಶುಲ್ಕವನ್ನು ಪಾವತಿಸಲು ಅಸಮರ್ಥನಾಗಿರುವುದರಿಂದ ದಾರಿದ್ರ್ಯಸ್ಥನಾಗಿ ಮೊಕದ್ದಮೆಯಲ್ಲಿ ಸಲ್ಲಿಸಲು ಅನುಮತಿ ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುತ್ತಾನೆ. ಎಯ ಮೊಕದ್ದಮೆಗೆ ಸಂಬಂಧಿಸಿದ ಕಾಲಾವಧಿ 90 ದಿನಗಳು. ದಾರಿದ್ರ್ಯಸ್ಥನಾಗಿ ಮೊಕದ್ದಮೆ ಸಲ್ಲಿಸಿದ ಅರ್ಜಿದ ದಿನ 1 ಜನವರಿ. ಅವನ ಅರ್ಜಿಯನ್ನು ನ್ಯಾಯಾಲಯ 30 ಜನವರಿಗೆ ತಿರಸ್ಕರಿಸುತ್ತದೆ. ನಂತರ ಎ ನ್ಯಾಯಾಲಯ ಶುಲ್ಕವನ್ನು ಪಾವತಿಸಿ ಫೆಬ್ರವರಿ 5ರಂದು ಮೊಕದ್ದಮೆಯನ್ನು ಸಲ್ಲಿಸುತ್ತಾನೆ. ಕಲಂ 13 ಅನ್ವಯ ಈ 30 ದಿನಗಳ ಅವಧಿಯ ಮಿತಿ ಕಾಲಾವಧಿಯನ್ನು ಲೆಕ್ಕಾಚಾರದಿಂದ ಹೊರಗೆ ತೆಗೆಯಲಾಗುತ್ತದೆ. ಸೊ ದಿಸ್ ವಿಲ್ ಬಿ ಆಡೆಡ್ ಸಪರೇಟ್ಲಿ. ಆ ಲೆಕ್ಕಾಚಾರ ಮಾಡಲಿಕ್ಕೆ ಈ 30 ದಿವಸ ಕೌಂಟಿಗೆ ಬರಲ್ಲ. ಈ 30 ದಿವಸ ಬಿಟ್ಟು ಟೋಟಲ್ ನೀವೇನು ಮಾಡಬೇಕು? 90 ದಿವಸ ಕೌಂಟ್ ಮಾಡಬೇಕು. ಅಂದರೆ ಆ ದಿನಗಳು ಆ್ಯಡ್ ಆಗ್ತವೆ, ಮುಂದೆ ಹೋಗ್ತದೆ, ಮುಂದೂಡ್ತದೆ. ಲಿಮಿಟೇಷನ್ ಪೀರಿಯಡ್ ಗೋಸ್ ಫಾರ್ವರ್ಡ್ ಅಂತ ಅದರ ಅರ್ಥ. ಎಷ್ಟು ದಿನದವರೆಗೆ? 30 ದಿನಗಳವರೆಗೆ. ದಟ್ ಈಸ್ ಆ ಎಕ್ಸ್ಪ್ಲನೇಷನ್ ಹೇಳಿದ್ದೇನೆ ಇಲ್ಲಿದೆ. ದೆನ್ ಸೆಕ್ಷನ್ 14. I'll talk about section 14. What section 14 talks about? Let us see. Section 14. Exclusion of time for proceeding bona fide in court without jurisdiction. Bona fide in court without jurisdiction. I hope I will complete after this section 14 this video. Remaining I will come in the next video. Let us see. This one we will see. What is this? ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ಒಂದು ನ್ಯಾಯಾಲಯದ ನ್ಯಾಯಿಕ ವ್ಯಾಪ್ತಿನೇ ಇರುವುದಿಲ್ಲ. ನಮ್ಮ ವಕೀಲರು ಅಷ್ಟೇ, ನ್ಯಾಯಾಧೀಶರು ಅಷ್ಟೇ, ಅವ್ರಿಗೆ ಜ್ಯೂರಿಸ್ಡಿಕ್ಷನ್ ಇರೋದಿಲ್ಲ. ಈ ಪಾರ್ಟಿಗೆ ಜ್ಯೂರಿಸ್ಡಿಕ್ಷನ್ ಇದೆಯೋ ಇಲ್ಲೋ ಅನ್ನೋದು ಗೊತ್ತಿರೋದಿಲ್ಲ. ಅವನು ಸದುದ್ದೇಶದಿಂದ ಹೋಗಿ ಅಲ್ಲಿ ಕೇಸ್ ಹಾಕ್ತಾನೆ. ಕೇಸು ನಡೆಸುವಂಥ ಸಂದರ್ಭದಲ್ಲಿ ಕೊನೆಗೆ ಗೊತ್ತಾಗ್ತದೆ, ಓ ಸ್ವಾಮಿ ಇದು ನಮ್ಮ ಕೋರ್ಟಿಗೆ ಬರೋದಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ. ಅದಕ್ಕೇನೆ ಹೆಡ್ಡಿಂಗ್ ಹೆಂಗಿದೆ ಅಂತಂದರೆ, ಬೋನಾ ಫೈಡ್ ವಿದೌಟ್ jurisdiction. There is a court, right?
This court has no jurisdiction, no jurisdiction, but party bona fidely ಅಂದರೆ ಸದುದ್ದೇಶದಿಂದ ಈ ಕೋರ್ಟ್ಗೆ ಹೋಗ್ತಾನೆ. ನೋಡಿ, ಆ ಕೋರ್ಟ್ ಡಿಕ್ರಿ ಕೊಟ್ರೆ ಡಿಕ್ರಿ ಈಸ್ ಎ ನಲಿಟಿ. ಡಿಕ್ರಿ ಈಸ್ ಎ ನಲಿಟಿ. ಇದಕ್ಕೆ ವ್ಯಾಲ್ಯೂನೇ ಇಲ್ಲ. ನೋ ವ್ಯಾಲ್ಯೂ, ನೋ ವ್ಯಾಲ್ಯೂ. ಈ ಡಿಕ್ರಿ ಯಾವುದು ಒಂದು ಡಿಕ್ರಿ ಕೊಡ್ತು ಅಂತಂದ್ರೆ ಇಟ್ ಈಸ್ ವಾಯ್ಡ್ ಆಫ್ ಇನ್ ಇಶ್ಯೂ ಬಿಕಾಸ್ ದ ಕೋರ್ಟ್ ಡಸಂಟ್ ಹ್ಯಾವ್ ಎ jurisdiction at all ಅಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಏನು ಮಾಡೋದು? ಅವನ ಕಾಸ್ ಆಫ್ ಆ್ಯಕ್ಷನ್ ಮುಗಿದು ಹೋಗ್ಬಿಟ್ಟಿರ್ತದೆ. ಕೇಸ್ ಮುಗಿಯೋಳಗೆ ಕಾಸ್ ಆಫ್ ಆ್ಯಕ್ಷನ್ ಯಾವ ದಿನದೊಳಗೆ ಕೋರ್ಟಿಗೆ ಬರಬೇಕು ಅಂತ ಇರುತ್ತೆ, ಅಷ್ಟು ದಿನದೊಳಗೆ ಬಂದಿರ್ತಾನೆ ಪಾಪ ಅವನು. ಆದರೆ ಕೋರ್ಟಿನ ಪ್ರಕ್ರಿಯೆ ಎಲ್ಲ ನಡೆಯುವಂಥ ಸಂದರ್ಭದಲ್ಲಿ ಅವನು 90 days ಖತಮ್ ಆಗಿರುತ್ತೆ, ಅಥವಾ 1 ವರ್ಷ ಮುಗಿದು ಹೋಗಿರುತ್ತೆ, ಅಥವಾ 3 ವರ್ಷ ಮುಗಿದು ಹೋಗಿರುತ್ತೆ. ನಮ್ಮೇನು ಶೆಡ್ಯೂಲ್ನಲ್ಲಿ ಇದೆಯಲ್ಲ, ಇಷ್ಟು ದಿವಸದೊಳಗೆ ಕೇಸ್ ಹಾಕ್ಬೇಕಂತಿರ್ತದೆ, ಅಷ್ಟು ಕೇಸ್ ಅದು ಮುಗಿದು ಹೋಗಿರುತ್ತೆ. ದಿಸ್ ಈಸ್ ಎ ಸಿಚುವೇಶನ್. In computing the period of limitation for any suit, the time during which the plaintiff, he talks about only plaintiff because here filing up a suit, here it is filing, has been prosecuting with diligence. ಅವನು ತನ್ನ ಎಲ್ಲ ಕಾಳಜಿ ವಹಿಸಿ ಅವನು ಆ ಕೇಸ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ ಆ ಕೋರ್ಟಲ್ಲಿ. ಓಕೆ, ಎನದರ್ ಸಿವಿಲ್ ಪ್ರೊಸೀಡಿಂಗ್ ವೆದರ್ ಇನ್ ಎ ಕೋರ್ಟ್ ಆಫ್ ಫಸ್ಟ್ ಇನ್ಸ್ಟೆನ್ಸ್ or of appeal or revision against the defendant shall be excluded where the proceeding relates to the same matter in issue and is prosecuted in good faith in a court which from defect of jurisdiction or other cause of a like action is unable to entertain it. ನೋಡಿ, ಆ ಕೋರ್ಟ್ ಅದನ್ನು ಎಂಟರ್ಟೈನ್ ಮಾಡೋಕ್ಕಾಗೋದಿಲ್ಲ. ಆ ಕೋರ್ಟ್ ಅದನ್ನು ಎಂಟರ್ಟೈನ್ ಮಾಡೋಕ್ಕಾಗೋದಿಲ್ಲ. ಒಮ್ಮೆ ಕನ್ನಡದಲ್ಲಿನೂ ಓದ್ಬಿಡೋಣ. ಮಿತಿ ಕಾಲಾವಧಿಯನ್ನು ಲೆಕ್ಕಿಸುವಾಗ ವಾದಿಯು ಪ್ರತಿವಾದಿಯ ವಿರುದ್ಧ ಮೊದಲ ಹಂತದ ನ್ಯಾಯಾಲಯದಲ್ಲಾಗಲಿ ಅಥವಾ ಮೇಲ್ಮನವಿ ಅಥವಾ ಮರುಪರಿಶೀಲನೆ ನ್ಯಾಯಾಲಯದಲ್ಲಾಗಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಕ್ತ ಜಾಗರೂಕತೆಯೊಂದಿಗೆ ಮತ್ತೊಂದು ನಾಗರಿಕ ಪ್ರಕ್ರಿಯೆಯನ್ನು ಸತ್ಸದ್ದೆಯಿಂದ ಮುಂದುವರಿಸಿದ ಅವಧಿಯ ಕಾಲಾವಧಿಯನ್ನು ಹೊರತಾಗಿಸಬೇಕು. ಆದರೆ ಆ ಪ್ರಕ್ರಿಯೆಯನ್ನು ಮುಂದುವರಿಸಿದ ನ್ಯಾಯಾಲಯವು ನ್ಯಾಯಾಧಿಕಾರದ ದೋಷದಿಂದ ಅಥವಾ ಅದಕ್ಕೆ ಸಮಾನ ಸ್ವಭಾವದ ಕಾರಣದಿಂದ, ದೇರ್ ಮೇ ಬಿ ಸಮ್ ಅದರ್ ರೀಸನ್ ಆಲ್ಸೋ. ಸೊ ನಾರ್ಮಲಿ ಜ್ಯೂರಿಸ್ಡಿಕ್ಷನ್ ಆರ್ ಸಮ್ ಅದರ್ ರೀಸನ್. ಈ ರೀಸನ್ಗಳಿದ್ದಾಗ ಅವನೇನು ಆ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ನಲ್ಲ, ಎಷ್ಟು ದಿವಸ ಮಾಡಿದ್ನಲ್ವ, ಆ ಎಲ್ಲ ದಿನವನ್ನು ಏನು ಮಾಡಬೇಕಾಗತ್ತೆ, ನಾವು ಎಕ್ಸ್ಕ್ಲೂಡ್ ಮಾಡಬೇಕಾಗತ್ತೆ. ನಮ್ದೇನು ಈ ಲೈನ್ ಇದೆಯಲ್ವಾ, ಈ ಲೈನಲ್ಲಿ 180 days ಇದೆ ಅಂತ ಇಟ್ಕೊಳ್ಳೋಣ, 2 years. 180 daysಲ್ಲಿ ಇಲ್ಲಿ ನಮಗೆ ಒಂದು 90 days ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ. ಈ ಕೌಂಟ್ ಮಾಡುವಾಗ 180 days ಕೌಂಟ್ ಮಾಡುವಾಗ ಈ 90 daysನ ಲೆಕ್ಕಕ್ಕೆ ತಗೋಬಾರ್ದು. ಈ 90 daysನ ನೀವೇನು ಮಾಡಬೇಕು, ಡೋಂಟ್ ಟೇಕ್ ಇಟ್ ಫಾರ್ ಕ್ಯಾಲ್ಕುಲೇಷನ್. ಇದನ್ನೇ ಕ್ಯಾಲ್ಕುಲೇಷನ್ ಮಾಡಬಾರ್ದು. ನೀವು ಇಲ್ಲಿ 1 ಅಂತ ಅಂದ್ಕೊಂಡು ಇಲ್ಲಿ 180 ಬರುತ್ತಲ್ವ, ಆವಾಗ ಇಲ್ಲಿ 90 days ಎಕ್ಸ್ಟ್ರಾ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ಅವರ್ ಎಂಡ್ ಡೇಟ್. ದಿಸ್ ವಿಲ್ ಬಿಕಮ್ ಅವರ್ ಎಂಡ್ ಡೇಟ್. ಇಲ್ಲಿ 90 ದಿವಸ ಕಮ್ಮಿ ಆಗುತ್ತೆ. ಓಕೆ, ಇಲ್ಲಿ 90 ದಿವಸ ಆ್ಯಡ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಬೆನಿಫಿಟ್ ಈಸ್ ಗಿವನ್ ಟು ಸಚ್ ಎ ಪರ್ಸನ್ ಹೂ ಹ್ಯಾಸ್ ಗಾನ್ ಟು ಎ ರಾಂಗ್ ಕೋರ್ಟ್. ಹೂ ಹ್ಯಾಸ್ ಗಾನ್ ಟು ಎ ರಾಂಗ್ ಕೋರ್ಟ್, ಬಟ್ ಅವನಿಗೆ ಗೊತ್ತಿರೋದಿಲ್ಲ ಇದು ತಪ್ಪು ಕೋರ್ಟು ಅಂತ. ಲಾಯರ್ಗೂ ಗೊತ್ತಿರೋದಿಲ್ಲ ಇದು ತಪ್ಪು ಕೋರ್ಟು ಅಂತ. ಆಮೇಲೆ ಆ ವ್ಯಾಜ್ಯವನ್ನು ನಡೆಸುವಾಗ ಅಲ್ಟಿಮೇಟ್ಲಿ ದೇ ವಿಲ್ ಕಮ್ ಟು ನೋ. ಅಂತಹ ಸಂದರ್ಭದಲ್ಲಿ ಆ ಟೈಮ್ನ ಕೊಡಬೇಕು ಇವರಿಗೆ ಅನ್ನೋದು ಈ ಸೆಕ್ಷನ್ 14ನ ವಾದ. ಅದನ್ನು ಕನ್ನಡದಲ್ಲಿದೆ. ಎಸ್, ಇದರಲ್ಲಿ so many subsections are there. I don't know how many subsections are there. Subsection 2, subsection 3, yes, subsection 3, yes, 3 subsections are there. Now we are at subsection 2. At subsection 2. What subsection 2 says? Section, what is the main section? Main section is 14. Yes, main section is 14. 14 subsection 2. 14
ಸಬ್ಸೆಕ್ಷನ್ 2 ಏನು ಹೇಳುತ್ತೆ ನೋಡೋಣ. ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಎನಿ ಅಪ್ಲಿಕೇಶನ್, ನೋಡಿ ಹಿಯರ್ ಇಟ್ ಟಾಕ್ಸ್ ಅಬೌಟ್ ಓನ್ಲಿ ಅಪ್ಲಿಕೇಶನ್. ಇಟ್ ಟಾಕ್ಸ್ ಅಬೌಟ್ ಓನ್ಲಿ ಅಪ್ಲಿಕೇಶನ್. ಹಿಯರ್ ಇಟ್ ಟಾಕ್ಸ್ ಅಬೌಟ್ shoot, for any shoot, right? Here it is talking about any shoot. Here it is talking about only an application. The time during which the applicant has been prosecuting with due diligence another civil proceeding, whether in a court of first instance or of appeal against the same party for the same relief, shall be excluded, where such proceeding is prosecuted in good faith in a court which from defect of jurisdiction. Here also jurisdiction is the issue. Here also jurisdiction is the issue. Here the question involved is application. Question involved is application. In the previous clause it is shoot. Here it is ಅರ್ಜಿ. ಇಲ್ಲಿ ಅರ್ಜಿ. ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕರಣದಲ್ಲಿಯೂ ನಿಮಗೆ ಡಿಫೆಕ್ಟ್ ಆಫ್ ಜ್ಯೂರಿಸ್ಡಿಕ್ಷನ್ ಇತ್ತು ಅಂತಂದರೆ, ಆ ಏನು ಪ್ರೊಸೀಡಿಂಗ್, ಈ ಅರ್ಜಿಯನ್ನು ವಿಲೇವಾರಿ ಮಾಡುವಂತಹ ಪ್ರೊಸೀಡಿಂಗ್ ಇರುತ್ತಲ್ವ, ಆ ಟೈಮನ್ನು ನಾವೇನು ಮಾಡ್ತೀವಿ, ಎಕ್ಸ್ಕ್ಲೂಡ್ ಮಾಡ್ತೀವಿ. ದಿಸ್ ಆಲ್ಸೋ ಗೆಟ್ಸ್ ಎಕ್ಸ್ಕ್ಲೂಡೆಡ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿಸ್, ಇಟ್ ಗೆಟ್ಸ್ ಎಕ್ಸ್ಕ್ಲೂಡೆಡ್. Therefore, the section 1 talks about shoot, section 2 talks about application. ಈ application ನಲ್ಲಿ ಏನು, whether that application may be in the first court or it may be in the appellate court. ಎಲ್ಲರೂ ಇರ್ಬೋದು ಅರ್ಜಿ ಹಾಕುವಂಥ ಅರ್ಜಿ. ಆ ಅರ್ಜಿಯ ಟೋಟಲ್ ಸಮಯವನ್ನು, ಯಾವಾಗ ಈ ಅರ್ಜಿಯನ್ನು ವಿಲೇವಾರಿ ಮಾಡುವ ಅಧಿಕಾರ ಈ ಕೋರ್ಟಿಗೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ, ಇವನು ಮಾಡುವಂತಹ ಕೆಲಸ ಗುಡ್ ಫೇತ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಿಸ್ಚೀಫ್ಗೆ ಚಾನ್ಸ್ ಇಲ್ಲ, ಮಿಸ್ಚೀಫ್ಗೆ ಚಾನ್ಸ್ ಇಲ್ಲ. ದಟ್ ಪಾಯಿಂಟ್ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಸೊ ಅದನ್ನೇ ಕನ್ನಡದಲ್ಲಿ ಇಲ್ಲಿ ನಾನು ತರ್ಜುಮೆ ಮಾಡಿದ್ದೀನಿ. ದೆನ್ ಇಟ್ ಟಾಕ್ಸ್ ಅಬೌಟ್ ಸೆಕ್ಷನ್ 3. ಹಿಯರ್ ಕಮ್ಸ್ ಆರ್ಡರ್ 22, ರೂಲ್ 1 and rule 2. Rule 1 and rule 2. So here the application is rule 1 and rule 2 and it is pertaining to CPC. It is pertaining to CPC. ಈ CPC ನಲ್ಲಿ ಏನಾಗುತ್ತೆ ಅಂತಂದರೆ, ಯಾವನೋ ಒಬ್ಬ ಒಂದು ಶೂಟ್ ಹಾಕಿರ್ತಾನೆ, ಆ ಹಾಕಿದಂತಹ ದಾವೆ ಇರ್ತದಲ್ವಾ, ಸ್ವಯಂ ಪ್ರೇರಿತವಾಗಿ ಅವನು ವಾಪಸ್ ತಗೊಳ್ತಾನೆ. ಸ್ವಯಂ ಪ್ರೇರಿತವಾಗಿ ಅವನು ವಾಪಸ್ ತಗೊಳ್ತಾನೆ. ಆವಾಗ ಅವನ ಲಿಮಿಟೇಷನ್ ಟೈಮ್ ಮೇಲೆ ಅದರದ್ದು ಯಾವುದೇ ಪರಿಣಾಮ ಆಗೋದಿಲ್ಲ. ಹೋಗಿ ಶೂಟ್ ಹಾಕಿರ್ತಾನೆ, ಹಾಕಿ ಅದು ಇನ್ಸ್ಟಿಟ್ಯೂಟ್ ಆಗಬೇಕು. ಶೂಟು ಆಗುವಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ ಅವನು ಈ ಶೂಟ್ ನಾನು ಇಲ್ಲಿ ಹಾಕಿರೋದು ಸರಿ ಇಲ್ಲ, ಅವನೇ ತಾನು ಸ್ವತಃ ಅದನ್ನು ವಾಪಸ್ ತಗೊಳ್ತಾನೆ. ವಾಪಸ್ ತಗೊಂಡಾಗ ಲಿಮಿಟೇಷನ್ ಟೈಮ್ ಬೆನಿಫಿಟ್ ಅವನಿಗೆ ಸಿಗೋದಿಲ್ಲ. ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ರೂಲ್ 2 ಆಫ್ ಸೋ ಆ್ಯಂಡ್ ಸೋ, ದ ಪ್ರೊವಿಷನ್ಸ್ ಆಫ್ ಸಬ್ ಕ್ಲಾಸ್ 1 ಶಾಲ್ ಅಪ್ಲೈ ಇನ್ ರಿಲೇಷನ್ ಟು ಎ ಫ್ರೆಶ್ ಶೂಟ್ ಇನ್ಸ್ಟಿಟ್ಯೂಟೆಡ್ on permission granted by the court, on permission granted by the court under rule 1 of that order, where such permission granted on the ground that the first suit must fail by reason of defect in jurisdiction. ಇಲ್ಲಿ ನೀವು ಆರ್ಡರ್ 1 ಆರ್ಡರ್ 2ನ ನೀವು ರೂಲ್ 1 ರೂಲ್ 2 22ದ ರೂಲ್ 1 ರೂಲ್ 2ನ ಸರಿಯಾಗಿ ಓದ್ಕೊಂಡ್ರೆ ಇದು ಅರ್ಥ ಆಗುತ್ತೆ. ರೂಲ್ 1 ರೂಲ್ 2ನಲ್ಲಿ ಪ್ರಾವಿಷನ್ ಏನಿದೆ ಅಂತಂದರೆ, ಡಿಸ್ಮಿಸಲ್ ಮೇ ಬಿ ಆಫ್ 2 ಟೈಪ್. ಒಂದು ಡಿಸ್ಮಿಸಲ್ಲು ನಾನು ಅಪ್ಲಿಕೇಶನ್ ಹಾಕಿದಂಥವನು ನಾನೇ ಡಿಸ್ಮಿಸ್ ನಾನೇ ವಾಪಸ್ ತಗೋತೀನಿ, ಇಟ್ ಈಸ್ ಟೇಕನ್ ಬ್ಯಾಕ್ ಬೈ ಮೀ. ಆವಾಗ ಲಿಮಿಟೇಷನ್ ಟೈಮ್ ಎಕ್ಸ್ಕ್ಲೂಡ್ ಆಗಲ್ಲ. ಆದರೆ ನಾನು ಹಾಕಿದಂತಹ ಶೂಟನ್ನು ಕೋರ್ಟ್ ಡಿಸ್ಮಿಸ್ ಮಾಡ್ತದೆ ಫಾರ್ ದ ರೀಸನ್ ಆಫ್ ಡಿಫೆಕ್ಟ್ ಇನ್ ಜ್ಯೂರಿಸ್ಡಿಕ್ಷನ್ ಮಾಡಿದರೆ ಆ ಟೈಮು ಅವರು ಕೊಡಬೇಕಾಗುತ್ತೆ. If court dismisses your case, then this rule will apply. Rule 2 will apply. Section 12(2) will apply. Notwithstanding anything contained in rule 2 of so and so. ಈ rule 2 apply ಆಗೋದಿಲ್ಲ. ಆದರೆ ಅಕಸ್ಮಾತ್ ಕೋರ್ಟು ಗ್ರಾಂಟೆಡ್ ಬೈ ದ ಕೋರ್ಟ್, ಶೂಟ್ ಇನ್ಸ್ಟಿಟ್ಯೂಟೆಡ್ ಆನ್ ಪರ್ಮಿಷನ್ ಗ್ರಾಂಟೆಡ್ ಬೈ ದ ಕೋರ್ಟ್. ಕೋರ್ಟ್ ನಿಮ್ಗೆ ಏನು ಮಾಡುತ್ತೆ, ಪರ್ಮಿಷನ್ ಕೊಡುತ್ತೆ, ನೀ ಈ ಶೂಟ್ ಇಲ್ಲಿ ಹಾಕು ಅಂತ. ನಾರ್ಮಲಿ ಜ್ಯೂರಿಸ್ಡಿಕ್ಷನ್ ಡಿಸ್ಪ್ಯೂಟ್ ಬಂದಾಗ ಯಾವುದೇ ಒಂದು ಕೋರ್ಟ್ ತೊಗೊಳುತ್ತೆ ಕೇಸ್ನ.
ಆ ತೊಗೊಂಡಂಥ ಸಂದರ್ಭದಲ್ಲಿ ಫೈನಲ್ ಆಗಿ ಅದಕ್ಕೆ ಗೊತ್ತಾಗುತ್ತೆ ಈ ಶೂಟ್ ನಮ್ದಲ್ಲ, ಇದನ್ನು ತೊಗೋಬಾರ್ದಿತ್ತು ನಾನು ಅಂತ. ಆವಾಗ ಆ ಕಾರಣಕ್ಕೆ ನ್ಯಾಯಾಲಯ ತನ್ನದೇ ಆದ ಕಾರಣಕ್ಕೆ ಆ ಶೂಟನ್ನು ಡಿಸ್ಮಿಸ್ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ, ಆದರೆ ರೂಲ್ 2ನ ಸಂದರ್ಭದಲ್ಲಿ ನಿಮ್ಗೆ ಸಿಗೋದಿಲ್ಲ ಅನ್ನೋದು ಇದರ ಅರ್ಥ. ಇಲ್ಲಿ ನೀವು 22 ರೂಲ್ 1 ರೂಲ್ 2 ಓದ್ಕೊಂಡು ಬಂದರೆ ಇಟ್ ವಿಲ್ ಬಿ ಕ್ಲಿಯರ್. ಇದಕ್ಕೆ ಎಕ್ಸ್ಪ್ಲನೇಷನ್ನು ಕೊಟ್ಟಿದ್ದಾರೆ ಅವರು. ಯಾವುದಕ್ಕೆ? ವಿ ಹ್ಯಾವ್ ಗಾಟ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಸೆಕ್ಷನ್ 14. ಸೆಕ್ಷನ್ 14 ಹ್ಯಾಸ್ ಗಾಟ್ ಎಕ್ಸ್ಪ್ಲನೇಷನ್. ವಿವರಣೆಗಳು ಏನಿದಾವೆ ನೋಡೋಣ. In excluding the time during which a former civil proceeding was pending, the day on which that proceeding was instituted, and the day on which it is ended shall be counted. ನೋಡಿ, ಇಲ್ಲಿ ಎಕ್ಸ್ಕ್ಲೂಷನ್, ಇಲ್ಲಿವರೆಗೆ ನಾವು ಎಕ್ಸ್ಕ್ಲೂಷನ್ ಬಗ್ಗೆ ಮಾತಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಒಂದು ಶೂಟ್ನ ಇವನು ಫೈಲ್ ಮಾಡಿದ್ದು 1/1/25, ಆಮೇಲೆ ಅದು ಶೂಟ್ ಫೈಲ್ಡ್, ಆಮೇಲೆ 10/2/25 ಶೂಟ್ ಡಿಸ್ಮಿಸ್ಡ್ ಡ್ಯೂ ಟು ಡಿಫೆಕ್ಟ್ ಇನ್ ಜ್ಯೂರಿಸ್ಡಿಕ್ಷನ್. ಆವಾಗ ಈ 2 ದಿನ ಸೇರಿಸಿ ನೀವು ಟೋಟಲ್ ಟೈಮ್ ತಗೋಬೇಕು. ದಿಸ್ ಡೇಟ್ ಇನ್ಕ್ಲೂಡ್ಸ್, ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಮಾಡಬೇಕು? ಬೋತ್ ಡೇಟ್ಸ್ ಇನ್ಕ್ಲೂಡ್ಸ್. 12/1 ಹೇಳುತ್ತೆ ಈ ಡೇಟ್ ಎಕ್ಸ್ಕ್ಲೂಡ್ ಮಾಡೋ ಅನ್ನತ್ತೆ. ಇಲ್ಲಿ ಹಂಗಲ್ಲ, ಇಲ್ಲಿ ಏನು ಮಾಡಬೇಕು? 2 ಡೇಟ್ ಇನ್ಕ್ಲೂಡ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ ಫಸ್ಟ್ ಎಕ್ಸ್ಪ್ಲನೇಷನ್ ಹೇಳುತ್ತೆ ನಿಮಗೆ. ನೌ ದೇರ್ ಇಸ್ ಸೆಕೆಂಡ್ ಎಕ್ಸ್ಪ್ಲನೇಷನ್. ಎ ಪ್ಲೇಂಟಿಫ್ ಆರ್ ಎನ್ ಅಪ್ಲಿಕೆಂಟ್ ರೆಜಿಸ್ಟಿಂಗ್ ಎನ್ ಅಪೀಲ್ ಶಾಲ್ ಬಿ ಡೀಮ್ಡ್ ಟು ಬಿ ಪ್ರಾಸಿಕ್ಯೂಟಿಂಗ್ ಎ ಪ್ರೊಸೀಡಿಂಗ್. ನೋಡಿ, ಒಬ್ಬ ಅದು ಪ್ರಾಸಿಕ್ಯೂಷನ್ ಅಂದ್ರೆ ಏನು ಅನ್ನೋದಕ್ಕೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಅಂದ್ರೆ ಏನು? ಎ ಪ್ಲೇಂಟಿಫ್ ಆರ್ ಎನ್ ಅಪ್ಲಿಕೆಂಟ್ ರೆಜಿಸ್ಟಿಂಗ್ ಎನ್ ಅಪೀಲ್ ಅಂದರೆ ಇಲ್ಲಿ ಒಂದು ಅಪೀಲನ್ನು ವಿರೋಧಿಸುವಂತಹ ಒಬ್ಬ ವ್ಯಕ್ತಿ ಇದ್ದ ಅಂತ ಇಟ್ಕೊಳ್ಳಿ. ಆವಾಗ ತಾನೇ ಅಪೀಲ್ನ ನ್ಯಾಯಿಕ ವಿಚಾರಣೆ ನಡೆಯೋದು. ಅದನ್ನು ನಾವೇನಂತೀವಿ? ಪ್ರಾಸಿಕ್ಯೂಟಿಂಗ್ ಪ್ರೊಸೀಡಿಂಗ್ಸ್ ಅಂತೀವಿ. ಮೇಲ್ಮನವಿಯನ್ನು ವಿರೋಧಿಸುವ ವಾದಿ ಅಥವಾ ಅರ್ಜಿದಾರನನ್ನು ಒಂದು ಪ್ರಕ್ರಿಯೆ ಮುಂದುವರಿಸುತ್ತಿರುವವನಾಗಿಯೇ ಪರಿಗಣಿಸಬೇಕು. ಹಿ ಈಸ್ ಕಂಟಿನ್ಯೂಯಿಂಗ್ ದಿ ಡಿಸ್ಪ್ಯೂಟ್ ಅಂತ ನಾವು ತಿಳ್ಕೋಬೇಕು. ದಟ್ ಈಸ್ ಕಾಲ್ಡ್ ಈಸ್ prosecution. Then misjoinder of parties or causes of action shall be deemed to be a cause of a like nature with defect of jurisdiction. ನೋಡಿ, ಇಲ್ಲಿ ಜಾಯಿಂಡರ್ ಅಥವಾ ಮಿಸ್ಜಾಯಿಂಡರ್ ಆಫ್ ಪಾರ್ಟಿ ಇತ್ತು ಅಂತ ಇಟ್ಕೊಳ್ಳಿ. ಅದನ್ನು ನಾವು ಈ ಡಿಫೆಕ್ಟನ್ನು ಹೆಂಗೆ ಟ್ರೀಟ್ ಮಾಡ್ತೀವೋ, ಯಾವುದು ಡಿಫೆಕ್ಟ್ ಆಫ್ ಜ್ಯೂರಿಸ್ಡಿಕ್ಷನ್ ಹೆಂಗೆ ಟ್ರೀಟ್ ಮಾಡ್ತೀವೋ ಅದನ್ನು ಹಾಗೆ ಟ್ರೀಟ್ ಮಾಡಬೇಕು ಅಂತ ಅದರ ಅರ್ಥ. ದಟ್ಸ್ ಇಟ್. ಇಲ್ಲೇನು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂಥದ್ದಿಲ್ಲ. ಅಂದರೆ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಜಾಯಿಂಡರ್ ಆಫ್ ಪಾರ್ಟಿ ಇಶ್ಯೂ ಇತ್ತು ಅಥವಾ ಮಿಸ್ಜಾಯಿಂಡರ್ ಆಫ್ ಪಾರ್ಟಿ ಇಶ್ಯೂ ಇತ್ತು. ಅದನ್ನು ಕೂಡ ಕೋರ್ಟ್ನ ಜ್ಯೂರಿಸ್ಡಿಕ್ಷನ್ಗೆ ಸಂಬಂಧಪಟ್ಟಂಗೆ ಏನು ನಾವು ಟೈಮ್ ಅವ್ರಿಗೆ ಪೀರಿಯಡ್ ಕೊಡ್ತೀವಲ್ಲ, ಎಕ್ಸ್ಕ್ಲೂಷನ್, ಅದೇ ರೀತಿ ಇವರಿಗೂ ಕೊಡಬೇಕು. ಇಂಥ ಸಂದರ್ಭದಲ್ಲಿ ಕೊಡಬೇಕು ಅಂತ ಅದರ ಅರ್ಥ. ದಟ್ಸ್ ದ ಮೀನಿಂಗ್ ಆಫ್ ಇಟ್. ಎಸ್, ದಿಸ್ ಸೆಕ್ಷನ್ 15 ಐ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ವಿಡಿಯೋ, next class, next video. I will come with 15 onwards. I will discuss in the next video. With this, I will complete the analysis of these section 12 to 14. 12, 13, 14. I have discussed 3 sections. With this, I will conclude today's class. Thank you.